ವೆಲ್ಕಮ್ ಬ್ಯಾಕ್. ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ ಸರ್. ನೋಡಿ, ಅವನು ಒಂದು 30ಕ್ಕೂ ಹೆಚ್ಚು ನಂಬರ್ಗಳು ಸಿಕ್ಕಿದೆ ಒಂದು ನೋಟ್ಬುಕ್ ಅಲ್ಲಿ. ಅಪ್ಪನ ಹೆಸರು ಶಿವಪ್ಪ, ಅಮ್ಮನ ಹೆಸರು ಪಾರ್ವತಿ ಅಂತ ಬರೆದು ಇಟ್ಕೊಂಡಿರ್ತಾನೆ ಸಂಗ್ರಾಮ್ ಸರ್. ಇದೆಲ್ಲ ವ್ಯವಸ್ಥೆಗಳನ್ನ ಅವರೇ ಮಾಡ್ಕೊಟ್ಟಿರೋದು ಒಳಗಡೆ. ಅಲ್ಲೂ ಅಶ್ಲೀಲ ಚಿತ್ರಗಳನ್ನ ನೋಡ್ಕೊಂಡು ಅಲ್ಲೂ OTT ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದಾನಂತೆ ಪೆನ್ ಡ್ರೈವ್ ಇಟ್ಕೊಂಡು. ಏನ್ ಹೇಳ್ತೀರಿ? ಅವರು ಎಲ್ಲ ಮಾಡಿದ್ದಾರೆ ಮೇಡಮ್. ದಿಸ್ ಇಸ್ ನಥಿಂಗ್ ಬಟ್ ಅನ್ ಅಬೇಟ್ಮೆಂಟ್ ಫಾರ್ ದಿ ರೇಪ್. ಇದು ಯಾವುದು ಬೈ ದಿ ಜೈಲ್ ಅಥಾರಿಟೀಸು. ಜೈಲರ್ ಹತ್ರ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಟು, ಯಾರು ಗಾರ್ಡ್ ಎಲ್ಲ ಇರ್ತಾರಲ್ಲ, ದೇ ಆರ್ ಆಲ್ ರೆಸ್ಪಾನ್ಸಿಬಲ್. ಸುಮ್ಮನೆ ಅವರಿಗೆ ಈಗ ಸಸ್ಪೆಂಡ್ ಮಾಡಿಬಿಟ್ಟಿದೆ. ಒಂದು 6 ತಿಂಗಳು ಎಂಕ್ವೈರಿ. ಸೊಲ್ಯೂಷನ್ ಸರ್, ದಟ್ ಇಸ್ ನಾಟ್ ದ ಸೊಲ್ಯೂಷನ್. ಕೀಪಿಂಗ್ ಸೊಲ್ಯೂಷನ್ ಅಲ್ಲ, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಈಗ ಅವ್ರಿಗೆ ಏನು ಮಾಡಬೇಕು ಅಂದರೆ ದೇ ಶುಡ್ ಬಿ ಇನ್ಕ್ಲೂಡೆಡ್ ಆ್ಯಸ್ ಅನ್ ಅಬೇಟ್ಮೆಂಟ್ ಫಾರ್ ದಿ ಅಫೆನ್ಸ್. ಅಬೇಟ್ಮೆಂಟ್ ಫಾರ್ ದಿ ಅಫೆನ್ಸ್ ಮಾಡಿದ್ರೆ ಈ ಪ್ರಜ್ವಲ್ ಏನು ಮಾಡಿದ್ನೋ ಅದನ್ನು ರೇಪಲ್ಲಿ ಇವ್ರಿಗೂ ಇನ್ಕ್ಲೂಡ್ ಮಾಡ್ತೋ ಅಂತ ಹೇಳಿದ್ರೆ ಸ್ವಲ್ಪ ಬುದ್ಧಿ ಬರುತ್ತೆ. ಯಾಕಂದರೆ ವೆದರ್ ದಿ ಕೇಸ್ ಗೋಸ್ ಆರ್ ಗಾಟ್. ಬಟ್ ಬೇರೆಯವ್ರಿಗೆ ಹಿಂಗೆ ಮಾಡೋದ್ರಿಂದ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ. ಈಗ ಇವ್ರಿಗೆ ಅವರಿಬ್ಬರು ಈಗ ಅಸಿಸ್ಟೆಂಟ್ ಸೂಪರಿಂಟೆಂಡಂಗೆ ಮತ್ತು ಗಾರ್ಡ್ಗೆ ಇವ್ರಿಗೆ ಹಾಕ್ಬಿಟ್ರೆ ವೆರಿ ವೆರಿ ಸ್ಟ್ಯಾಂಡ್ಸ್ ಆಗಲ್ಲ ಅದು. ಆದ್ದರಿಂದ ನಾನು ಹೇಳೋದು ಏನು ಅಂತ ಹೇಳಿದ್ರೆ ಅಲ್ಲಿ ಗಾರ್ಡ್ 24 ಗಂಟೆ ಇರ್ತಾರೆ ಮೇಡಮ್. ಅವ್ರ ಮುಂದೆನೇ ನೋಡ್ಕೊಂಡಿರಬೇಕು. ಬಿಕಾಸ್ ಹೀ ಈಸ್ ಎ ಕನ್ವಿಕ್ಟೆಡ್ ಪರ್ಸನ್, ನಂಬರ್ 1. ನಂಬರ್ 2, ಹೀ ಈಸ್ ಎ ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್. ನಂಬರ್ 3, ಹೀ ಈಸ್ ರಿಲೇಟೆಡ್ ಟು ಸಮ್ ಟಾಪ್ ಲೀಡರ್ಸ್ ಲೈಕ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಎಷ್ಟು ಸುಮ್ಮನೆ ಆಗುತ್ತಾ ಇದು? ಇಟ್ ಹ್ಯಾಸ್ ಗಾಟ್ ಸೋನ್ ಕಾಗ್ನೈಸೆನ್ಸ್. ಅದನ್ನು ನಾವು ಥಿಂಕ್ ಮಾಡಬೇಕು. ಮಿಸ್ಟರ್ ಅಲೋಕ್ ಕುಮಾರ್ ಅವರು, ಅಲೋಕ್ ಕುಮಾರ್ ಅವರಿಗೆ ಈಗ ನಾವೆಲ್ಲ ಹೇಳಿದ್ರೆ ಬಿಕಾಸ್ ವಿ ಆರ್ ಆಲ್ ಸರ್ವ್ಡ್ ಫಾರ್ ಹೈಮ್. ಅಲೋಕ್ ಕುಮಾರ್ ಅವ್ರಿಗೆ ಭಾಳ ಸ್ಟ್ರಿಕ್ಟ್, ರೌಡಿಗಳಿಗೆ ಅದು ಇದು ಮಾಡೋದ್ರಲ್ಲಿ ಭಾಳ ಇದಿತ್ತು. ಬಟ್ ಆದರೆ ಇವನಿಗೆ ಪ್ರಜ್ವಲ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿದೆ. ಅದೇನದು ಜೈಲಿಗೆ ಹೋಯ್ತು ಅಂತ ಹೇಳಿದ್ರೆ ಅದು ರೆಸಾರ್ಟ್ಗೆ ಹೋದಂಗೆ ಅದು ಭಾಳ ಚೆನ್ನಾಗಿರುತ್ತೆ ಮೇಡಮ್. ಎಕ್ಸ್ಪೀರಿಯನ್ಸ್ಗೂ ಭಾಳ ಎಕ್ಸ್ಪೀರಿಯನ್ಸ್. ಆದ್ದರಿಂದ ಈಗ ಅಬೇಟ್ಮೆಂಟ್ ಮಾಡಿದ್ದೆ ಅವ್ರಿಗೆ ಕೇಸ್ ಹಾಕಿದೆ, ಅರೆಸ್ಟ್ ಮಾಡಿದ್ದೆ, ಜೈಲಿಗೆ ಹಾಕಿದ್ರೆ ಗೊತ್ತಾಗುತ್ತೆ. ಈಗ ಸೂಪರಿಂಟೆಂಟ್ ಆಗಲಿ, ಜೈಲ್ ಅಸಿಸ್ಟೆಂಟ್ ಸೂಪರಿಂಟೆಂಟ್ ಆಗಲಿ, ಅಥವಾ ಬೇರೆ ಯಾರೇನ ಆಗಲಿ ಅವರಿಗೆ ಇದು ಮಾಡ್ತು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಎಸ್ ಸರ್, ಮಾತಾಡ್ತೀನಿ. ರವಿಕೃಷ್ಣ, ನೀವು ಅವಾಗಲೇ ನಾನು ಬ್ರೇಕ್ ತೊಗೊಳಕ್ಕೆ ಮುಂಚೆ ನೀವು ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರಿ. ಅದರ ಜೊತೆಗೆ ಈ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ರಿ. ನೀವು ಸ್ವತಃ ನೀವು ಅದನ್ನು ಫೇಸ್ ಮಾಡಿದಿರಿ, ನೋಡಿದಿರಿ ಅನ್ನೋದು ಹೇಳ್ತಾ ಇದ್ರಿ. ಇವನು ಇಲ್ಲಿ ಒಳಗಡೆ ಕೂಡ ಈತನ ನಡವಳಿಕೆ ಇದೆಯಲ್ಲ, ಮತ್ತು ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಇದೆಯಲ್ಲ, ಇದು ನನಗೆ ವ್ಯವಸ್ಥೆ ಬಗ್ಗೆ ಅಸಹ್ಯ ಹುಟ್ಟಿಸ್ತಾ ಇದೆ. ಮತ್ತು ನನಗನ್ಸ್ತಾ ಇದೆ, ನೀವು ಆಗಲೇ ಹೇಳ್ತಾ ಇದ್ರಿ ನನಗೆ ನೀವು ಮುಗ್ದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಅದೇ ಪಾಯಿಂಟಲ್ಲಿ ನಾನು ಏನು ಹೇಳ್ತೀನಿ ಗೊತ್ತಾ, ಈ ವ್ಯವಸ್ಥೆ ಸರಿ ಹೋಗಲ್ವೇನೋ, ಇನ್ನೂ ಅಧ್ವಾನ ಎದ್ದೋಗುತ್ತೇನೋ ಅನಿಸ್ತಾ ಇದೆ. ವ್ಯವಸ್ಥೆ ಅಧ್ವಾನ ಎದ್ದೋಗೋದಲ್ಲ, ಈಗಾಗಲೇ ಆಗೋಗಿದೆ. ಇವಾಗ ಯಾವಾಗ ಜನ ತಿರುಗಿ ಬೀಳ್ತಾರೆ ಅನ್ನುವಂಥದ್ದೇ ಒಂದಷ್ಟೇ ಪ್ರಶ್ನೆ ಇರುವಂತದ್ದು. ಇದು ಬಹುಶಃ ರಾಮ್ ಮನೋಹರ್ ಲೋಹಿಯಾ ಅವರು ಅಂತ ಅನ್ಸುತ್ತೆ. ವ್ಯವಸ್ಥೆ ಅದು ಅವ್ಯವಸ್ಥೆಯಾಗಿ ಅವ್ಯವಸ್ಥೆಯಿಂದ ಕುವ್ಯವಸ್ಥೆಗೆ ಹೋದಾಗ ಕುವ್ಯವಸ್ಥೆ ಆಗ ಒಂದಷ್ಟು ಕ್ರಾಂತಿಯಾಗಿ ಮತ್ತೆ ಅದು ವ್ಯವಸ್ಥೆ ಆಗಿ ರೂಪುಗೊಳ್ಳುತ್ತೆ ಅಂತ. ನಾವು ಕುವ್ಯವಸ್ಥೆಯಲ್ಲಿ ಹೊಲಸಲ್ಲಿ ಬಿದ್ದು ಹೊರಲಾಡ್ತಿದೀವಿ. ಇದಕ್ಕಿಂತ ಕೆಳಗಡೆ ಹೋಗೋದಿಕ್ಕೇನು ಇಲ್ಲ ಅಲ್ಲಿ. ಇದೇನು ಆ ತಳ ಇಲ್ಲದ ಬಾವಿ ಅಲ್ಲ. ಈಗ ಆಲ್ರೆಡಿ ತಳ ಮುಟ್ಬಿಟ್ಟಿದೀವಿ ನಾವು. ಈಗ ಇಲ್ಲಿ ಶೋಷಿತರಾದಂಥವರು, ಅನ್ಯಾಯಕ್ಕೊಳಗಾದಂಥವ್ರು, ಮೋಸಕ್ಕೊಳಗಾದವರು, ವಂಚನೆಗೊಳಗಾದವರು ಯಾವಾಗ ತಿರುಗಿ ಬೀಳ್ತಾರೆ ಅಂತ. ಈಗ ಜನ್ಜಿ ಅವರು ದೆಹಲಿಯಲ್ಲಿ ಮಾಡಿದ್ದನ್ನ ನಾವು ನೋಡಿದ್ವಿ. ಇದೇ ತರಕ್ಕೆ ದೇಶಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಆಗುತ್ತೆ. ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ದುರಾಡಳಿತ, ಭ್ರಷ್ಟಾಚಾರ, ಅಧಿಕಾರಸ್ಥರು. ಇವಾಗ ಕರ್ನಾಟಕದಲ್ಲಿ ಆಲಿಗಾರ್ಕಿ ಅಂತ ಹೇಗೆ ದೇವೇಗೌಡರ ಕುಟುಂಬ, ಇನ್ಯಾವ ಯಡಿಯೂರಪ್ಪ ಕುಟುಂಬ, ಬೇರೆ ಬೇರೆಯವ್ರ ಕುಟುಂಬಗಳಿದೆಯೋ ಅದೇ ತರಕ್ಕೆ ಕೆಲವು 150-200 ಕುಟುಂಬಗಳ ಕೈಯಲ್ಲಿ ಇವತ್ತು ಇಡೀ ರಾಜ್ಯದ ರಾಜಕೀಯ ಅಧಿಕಾರ ಇದೆ. ಇಲ್ಲಿ ಪ್ರಜಾಪ್ರಭುತ್ವ ಹೆಸರಿಗಷ್ಟೇ ಪ್ರಜಾಪ್ರಭುತ್ವ. ಹಣ ಇದ್ರೆ ಗಂಡಸರಿಗೆ ಲಿಕ್ಕರ್ರು, ಹೆಂಗಸರಿಗೆ ಕುಕ್ಕರ್ರು, ಎರಡೂ ಬಿಡದಿರೋರಿಗೆ ನಿಕ್ಕರ್ ಹಂಚಿದ್ರೆ ಇವತ್ತು ಚುನಾವಣೆಗಳಲ್ಲಿ ಗೆಲ್ಲುವಂತಹ ವಾತಾವರಣ ಇದೆ. ನಾನು ಆರಂಭದಲ್ಲಿ ಹೇಳಿದ್ದು, ವಾಪಸ್ ನಾನು ಅದು ಕಟ್ಟಾದಾಗ ಹೇಳೋದಿಕ್ ವಿಚಾರ ಹೊರಟಿದ್ದು, ಇವತ್ತು ಪ್ರಜ್ವಲ್ ರೇವಣ್ಣನ ವಿಡಿಯೋ ಸಮೇತವಾಗಿ ಇಷ್ಟು ಬರ್ತಾ ಇರುವಂತದ್ದು. ಅವನು ನೀಚಾತಿ ನೀಚ, ನನಗೆ ಯಾವುದೇ ತರಹದ ಒಂದು ಕರುಣೆ ದಾಕ್ಷಿಣ್ಯ ಇಲ್ಲ ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ, ಅವರ ಕುಟುಂಬದವ್ರ ಬಗ್ಗೆನೂ ಇಲ್ಲ. ಒಬ್ಬ ಮಾಜಿ ಪ್ರಧಾನಿಗಳಾದಂತವ್ರು, ನನ್ನ ಮೊಮ್ಮಗ ಜೈಲಿನ ಇತರ ಶಿಕ್ಷೆ ಆಗಿದೆ, ಆತ ಮಾಡಿದ್ದಾನೆ ಅಪರಾಧ, ನನಗೂ ಗೊತ್ತಿದೆ, ಅವನ ಇತರ ಕೈದಿಗಳ ರೀತಿಯಲ್ಲಿ ಇರಬೇಕು ಅಂತ ಒಬ್ಬ ಮಾಜಿ ಪ್ರಧಾನಿಗಳು ಅಂದ್ಕೊಂಡಿದ್ದು. ಇವತ್ತು ರೇವಣ್ಣನಿಗೆ ಈ ಸೌಲಭ್ಯ ಸಿಗ್ತಾ ಇರ್ಲಿಲ್ಲ. ಇವರೆಲ್ಲ ಸೇರಿ, ಅವರ ಕುಟುಂಬ, ಇವರ ಕುಟುಂಬ, ಅಲ್ಲಿರುವಂತಹ ಅಧಿಕಾರಿಗಳು, ಜೈಲು ಸಿಬ್ಬಂದಿ ಎಲ್ಲ ಸೇರಿ ಮಾಡಿರುವಂತಹ ಒಂದು ಐಷಾರಾಮಿ ಕೊಠಡಿ ರೂಮ್ ವ್ಯವಸ್ಥೆ ಹೊರತು ಇದು ಕೇವಲ ಪ್ರಜ್ವಲ್ ರೇವಣ್ಣನೋ ಅಥವಾ ಯಾರೋ ಜೈಲು ಸಿಬ್ಬಂದಿನೋ ಈತ ಮಾಡಿರೋ ಗನಂದಾರಿ ಕೆಲಸಕ್ಕೆ ಕೊಟ್ಟಿರುವ ಸೌಲಭ್ಯ ಅಲ್ಲ. ಈಗ ಎಷ್ಟು ದಿವಸಗಳಿಂದ ಇದೆಲ್ಲ ನಡೀತಾ ಇದೆ? ಸಿಕ್ಕಾಕೊಂಡಿದ್ದು ನಿನ್ನೆ ಮೊನ್ನೆ.
ಆದ್ರೆ ಇದು ನಿರಂತರವಾಗಿ ಅದೇ ತರದ ಸೌಲಭ್ಯ ಸಿಗ್ತಾ ಇದೆ. ಜೈಲಿನ ಸಿಬ್ಬಂದಿನೇ ಇದಕ್ಕೆ ದುಡ್ಡು ತಗೊಂಡು ಅಥವಾ ಯಾವ್ದಾದ್ರು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ, ರಾಜಕೀಯ ಪ್ರಭಾವ ಮತ್ತು ದುಡ್ಡು ಎರಡೂ ಒಳಗಾಗಿ ಜೈಲು ಸಿಬ್ಬಂದಿ ಈ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಇರುವಂತಹದ್ದು, ಈಗೆಲ್ಲಾ ನಡೀತಾ ಇರುವಾಗ ಏನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಪ್ರಕರಣ ಬಯಲಿಗೆ ಬರ್ತಾ ಇದೆ? ಈ ಪ್ರಕರಣ ಯಾಕೆ ಬಯಲಿಗೆ ಬರ್ತಾ ಇದೆ? ಕಾಂಗ್ರೆಸ್ನವರು ಯಾವ ಉದ್ದೇಶ ಇಟ್ಕೊಂಡು ಈ ಪ್ರಕರಣವನ್ನ ಈಗ ಆಗ್ತಿದ್ದಾರೆ? ಹೊಸದಾಗೇನು ಆಗ್ತಾ ಇಲ್ಲ, ಆಗ್ಬೇಕು. ಇದು ನಾನು ಆಗ್ಲೇ ಹೇಳಿದಾಗೆ ಯಾವುದೇ ಕಾರಣಕ್ಕೂ ಇದಿಲ್ಲ. ಆದ್ರೆ ಇದು ನಿರಂತರವಾಗಿ ಕರ್ನಾಟಕದಲ್ಲಿ ಎಲ್ಲಾ ಜೈಲುಗಳಲ್ಲೂ ನಡೀತಾ ಇದೆ. ಸುಧಾರಣಾ ಕೇಂದ್ರಗಳಾಗಬೇಕಾದಂತ ಜೈಲುಗಳನ್ನ ಇವತ್ತು ಕ್ರಿಮಿನಲ್ ಅಧಿಕಾರಿಗಳು, ಕ್ರಿಮಿನಲ್ ದೇಶದ್ರೋಹಿ, ನಾಡದ್ರೋಹಿ ಪೊಲೀಸ್ ಅಧೀಕ್ಷಕರು ಅಥವಾ ಜೈಲು ಸಿಬ್ಬಂದಿಗಳು ಇವತ್ತು ಜೈಲುಗಳನ್ನ ನಡೆಸ್ತಾ ಇದ್ದಾರೆ. ಅದರಿಂದಾನೇ ಜೈಲಿಗೆ ಹೋಗಿ ಬಂದಂತವ್ರು ಇವತ್ತು ದೊಡ್ಡ ದೊಡ್ಡ ರೌಡಿಗಳಾಗಿ, ದೊಡ್ಡ ದೊಡ್ಡ ಕ್ರಿಮಿನಲ್ಗಳಾಗಿ, ದೊಡ್ಡ ದೊಡ್ಡ ಕ್ರಿಮಿನಲ್ ಲಾಯರ್ಗಳನ್ನ ನೇಮಿಸ್ಕೊಂಡು ಬಚಾವಾಗೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಅದರಿಂದಲೇ ಇವತ್ತು ದುಡ್ಡಿದ್ದ ಒಂದೇ ಶಕ್ತಿ. ಇಂಟರಪ್ಟ್ ಮಾಡ್ತಾ ಇದೀನಿ. ಇದನ್ನೆಲ್ಲ ಮಾಡ್ಕೊಂಡು ಕಡೆಗೆ ಅವರೇ ರಾಜಕೀಯಕ್ಕೆ ಬರೋದು ಸರ್. ರಾಜಕೀಯಕ್ಕೆ ಬಂದು ಪುನಃ ನಮ್ಮನ್ನೇ ಆಳಕ್ ಶುರು ಮಾಡ್ತಾರೆ. ರಾಜಕೀಯ ಅಲ್ಲ ಇದು, ಮತ್ತೆ ರಾಜಕೀಯಕ್ಕೆ ಬಂದು ನಮ್ಮನ್ನೇ ಆಳೋದಿಕ್ಕಂದ್ರೆ ಅವ್ರು ಆಯ್ಕೆ ಮಾಡಿದವ್ರೆ ಅವರು, ನಾವೇ ಅಲ್ವಾ? ಅಂತಿಮವಾಗಿ ಇದು ವ್ಯವಸ್ಥೆ ಕುಸಿದಿದೆ ಅಂದ್ರೆ ಕೇವಲ ಆಡಳಿತ ವ್ಯವಸ್ಥೆ ಅಲ್ಲ, ಸಮಾಜದ ನೈತಿಕ ಮೌಲ್ಯಗಳು ಕುಸಿದಿವೆ ಅಂತ. ನಾವು ಆಯ್ಕೆ ಮಾಡಿದಂತಹ ರಾಜಕಾರಣಿಗಳು ಅಧಿಕಾರಿಗಳನ್ನ ನಿಭಾಯಿಸ್ತಾರೆ, ಅಧಿಕಾರಿಗಳ ಮೇಲೆ ಅವರು ನಿಗಾ ವಹಿಸ್ತಾರೆ, ಅದೇ ಅಧಿಕಾರಿಗಳು ಸಮಾಜದಲ್ಲಿ ವ್ಯವಸ್ಥೆಯನ್ನ ಕಾಪಾಡ್ತಾರೆ. ಆದ್ರೆ ಇವೆಲ್ಲ ನೋಡ್ತಿದ್ದಾಗ ನಮ್ಮ ಆಯ್ಕೆಗಳೇ ಸರಿ ಇಲ್ಲ. ಈಗ ಪ್ರಜ್ವಲ್ ರೇವಣ್ಣ ಒಂದು ಟರ್ಮ್ಗೆ MP ಆಗಿದ್ದ. ಈಗ ಅವ್ರ ಇಡೀ ಕುಟುಂಬದವ್ರು ನೋಡಿ, ರೇವಣ್ಣ ಅವರು ಸಹ ಇವತ್ತು ಅವ್ರು ಕನ್ವಿಕ್ಟ್ ಆಗ್ಬೇಕಾಗಿತ್ತು. ಅಪ್ಪ ಮಗ ಇಬ್ರು ಒಂದೇ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿರುವಂತಹ ಪ್ರಕರಣ ಇದು. ರೇವಣ್ಣ, ಪ್ರಜ್ವಲ್ ಸನ್ ಆಫ್ ರೇವಣ್ಣ ಇಬ್ರು ಒಂದೇ ಮಹಿಳೆಯ ಮೇಲೆ ಅವರ ಮನೆಯಲ್ಲಿ ಯಾವ್ದೋ ದೂರದ ನೆಂಟರು ಮನೆಗೇನೋ ಸ್ವಲ್ಪ ಸಹಾಯ ಮಾಡೋದಕ್ಕೂ ಕೆಲ್ಸಕ್ಕೂ ಅಂತ ಬಂದಿದ್ದು, ಅಲ್ಲಿ ಆಶ್ರಯ ಪಡೆದುಕೊಂಡಿದ್ದಂತಹ ಒಬ್ಬ ಹೆಣ್ಣು ಮಗಳ ಮೇಲೆ ರೇಪ್ ಮಾಡಿದಂತಹ ಪ್ರಕರಣ ಇದು. ಇವತ್ತು ರೇವಣ್ಣ ಶಿಕ್ಷೆ ಆಗದೆ ಹೊರಗಿರಬಹುದು, ಆದ್ರೆ ರೇವಣ್ಣನು ಈ ಕೃತ್ಯದಲ್ಲಿ ಪಾಲುದಾರ ಅಂತ ಹೇಳಿ ಇವತ್ತು ಚಾರ್ಜ್ ಶೀಟ್ ಅಲ್ಲಿ ಸಾಕ್ಷಿಗಳು ಹೇಳಿದ್ದಾರೆ. ಹಾಗಾಗಿ ರೇವಣ್ಣನಾಗ್ಲಿ ಪ್ರಜ್ವಲ್ನಾಗ್ಲಿ ಗೆಲ್ಲಿಸಿದವ್ರು ಯಾರು? ಜನನೇ ಅಲ್ವಾ? ಜಾತಿಗೋ, ಕೋಮ್ಗೋ, ದುಡ್ಡುಗೋ. ಹಾಗಾಗಿ ನಾವು ದಾರಿ ತಪ್ಪಬಾರದು ಒಂದು ವಿಚಾರದಲ್ಲಿ. ಯಾಕೆಂದ್ರೆ ಇವತ್ತು ವ್ಯವಸ್ಥೆ ಕೆಟ್ಟಿದೆ ಅಂತ ನಾವು ಯಾರನ್ನ ಹೊಣೆ ಮಾಡ್ತಾ ಇದೀವಿ? ಅಧಿಕಾರಿಗಳನ್ನ ಹೊಣೆ ಮಾಡ್ತಾ ಇದೀವಿ, ರಾಜಕಾರಣಿಗಳನ್ನ ಹೊಣೆ ಮಾಡ್ತಾ ಇದೀವಿ. ಜನರ ಹೊಣೆ ಏನಿಲ್ಲಿ ಸರ್? ನಾನು ಒಂದ್ ನಿಮಿಷ ರವಿಕೃಷ್ಣ ಅವರೇ, ನೀವು ಹೇಳ್ತಾ ಇದ್ದೀರಿ ಜನರ ಹೊಣೆ ಇದೆ ಅಂತ. ನಾನು ನಿಮ್ಮ ಮಾತನ್ನ ನಿಜವಾಗ್ಲೂ ಒಪ್ಕೊಳ್ತೀನಿ. ಜನ ಬಹಳ ಪ್ರಬುದ್ಧರಾಗಬೇಕಾಗತ್ತೆ. ಹೆಂಡಕ್ಕೋ ಅಥವಾ ನೀವು ಹೇಳ್ದಂಗೆ ಕುಕ್ಕರ್ಗೋ, ನಿಕ್ಕರ್ಗೋ, ಲಿಕ್ಕರ್ಗೋ ಮಾರ್ಕೊಳ್ಬಾರ್ದು ಅನ್ನೋದು ಸತ್ಯನೇ. ಅದು ಆಯ್ತಾ? ಅದು ಆ ನಿಟ್ಟಿನಲ್ಲಿ ಜನ ಹೋಗ್ಬಾರ್ದು ಅನ್ನೋದು ನಿಜ. ಆದರೆ ವಾಟ್ ಆಪ್ಷನ್ ಪೀಪಲ್ ಆಲ್ಸೋ ಹ್ಯಾವಿಂಗ್ ಸರ್? ಅಂದರೆ ಈಗ ನಿಮ್ಮಂಥ ಹಲವಾರು ಪಕ್ಷಗಳಿದ್ದಾವೆ. ಅಂದರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋ ಒಂದಷ್ಟು ಜನ ಇದ್ದೀರಿ, ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಆದರೆ ಜನದ ಮೈಂಡ್ ಸೆಟ್ ಹೇಗಾಗಿ ಹೋಗಿದೆ ಅಂತಂದರೆ, ಒಂಚೂರು ದುಡ್ಡಿರೋನು ಯಾರಾದರೂ ಅಧಿಕಾರಕ್ಕೆ ಬಂದರೆ ನಮ್ಗೇನಾದರೂ ಸಹಾಯ ಮಾಡ್ತಾನೇನೋ, ಈ ಮೈಂಡ್ ಸೆಟ್ಟು ಒಂದಷ್ಟು ಜನದ ಆಗೋಗಿದೆ ಸರ್. ದಿಸ್ ಇಸ್ ಆಲ್ಸೋ ಹಾರ್ಡ್ ರಿಯಾಲಿಟಿ. ಅದಕ್ಕಾಗಿಯೇ ಅನುಭವಿಸ್ತಾ ಇರುವಂತಹದ್ದು ಕೆಟ್ಟ ರಸ್ತೆಗಳು, ಕೆಟ್ಟ ಶಾಲೆಗಳು, ಕೆಟ್ಟ ಆಸ್ಪತ್ರೆಗಳು, ಕೆಟ್ಟ ವ್ಯವಸ್ಥೆ. ದುಡ್ಡಿರೋರು ಈ ತರಕ್ಕೆ ತಪ್ಪು ಮಾಡಿದ್ರು ಆಗ್ತಾ ಇರುವಂತಹದ್ದು. ಅದೇ ಕಾರಣಕ್ಕೆ ಜನ ಅನುಭವಿಸ್ತಾ ಇರೋರು ರಾಜಕಾರಣಿಗಳು, ಅಧಿಕಾರಸ್ಥರು ಅಲ್ಲ. ಕೆಟ್ಟ ಆಯ್ಕೆ ಮಾಡಿಕೊಂಡ ಜನರೇ ಅನುಭವಿಸ್ತಾ ಇರುವಂತದ್ದು. ಆಯ್ಕೆಗಳಿಲ್ಲ ಅಂತಲ್ಲ, ಆಯ್ಕೆಗಳು ಯಾವತ್ತೂ ಇರುತ್ತೆ. ಇವರಿಗೆ ಆಯ್ಕೆಗಳು ಒಳ್ಳೆ ಆಯ್ಕೆ ಮಾಡಿಕೊಳ್ಳುವಂತ ಸ್ಥಿತಿಯಲ್ಲಿ ಜನರ ಮನಸ್ಥಿತಿ ಇಲ್ಲ, ಆಯ್ಕೆಗಳಿಲ್ಲ ಅಂತಲ್ಲ. ಬಹಳ ಜನ ಒಳ್ಳೆ ಜನ ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ, ಬೆಳೆದಿದ್ದಾರೆ. ಹಣದ ಮದ ಇದ್ದಂತಹ ರಾಜಕಾರಣಿಗಳನ್ನ ನೆಲಕ್ಕೆ ಹೋಗದಿದ್ದಾರೆ. ಅಂತಹ ಒಂದು ದೊಡ್ಡ ಹಿರಿಮೆ, ಗರಿಮೆ ಇರುವಂತಹ ನಾಡು ನಮ್ಮದು. ಆದ್ರೆ ಕಳೆದ 10-20-30 ವರ್ಷಗಳಲ್ಲಿ ಆಗ್ಲೇ ಹೇಳಿದಂಗೆ ಕುಕ್ಕರು, ಲಿಕ್ಕರು, ನಿಕ್ಕರು, ಇನ್ಯಾವುದಕ್ಕೂ ಅಥವಾ ಜಾತಿ ನೋಡ್ಕೊಂಡು, ವಿಶೇಷವಾಗಿ ಅದೂ ಕೆಲವೊಂದ್ ಕಡೆ ಜಾತಿ ನೋಡ್ಕೊಂಡು ನಮ್ಮ ಜಾತಿ ಅವನೇನ್ ಬೇರೆ ಜಾತಿ ಅವನು ಮಾಡಿಲ್ವಾ, ನಮ್ಮ ಜಾತಿ ಅವನು ಪಾಪ ಮಾಡ್ಬಿಟ್ರೆ ಹೊಟ್ಟೆ ಕಿಚ್ಚ ಅನ್ನುವಂತ ರೀತಿಯಲ್ಲಿ ಜಾತಿಗ್ರಸ್ತ ಮನಸ್ಥಿತಿಗಳು ಆಯ್ಕೆ ಮಾಡ್ಕೊಂಡಿದ್ದ ಕಾರಣಕ್ಕಾಗಿಯೇ ಇವತ್ತು ಇವರಿಗೆಲ್ರಿಗೂ ಕಷ್ಟ ಆಗಿರುವಂತ. ಮಾತಾಡ್ತೇನೆ ರವಿಕೃಷ್ಣ ಅವರೇ. ಪವನ್, ನೀವು ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ರಿ, ಜೈಲಿನ ವ್ಯವಸ್ಥೆ ಬಗ್ಗೆ. ಇದು ನೀವು ಹೇಳ್ತೀರಿ ಹಲವಾರು ವರ್ಷಗಳಿಂದ ನಡೀತಾ. ಹೌದ್ರಿ, ಸಾಕಷ್ಟು ವರ್ಷಗಳಿಂದ ನಾವು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ, ಎಲ್ಲ ಆಗ್ತಾ ಇದೆ. ಬಟ್ ಫುಲ್ ಸ್ಟಾಪ್ ಯಾವಾಗ ಪವನ್? ಇದಕ್ಕೆ ಈಗ ಅಲೋಕ್ ಕುಮಾರ್ ಅವರು ಬಂದ ಮೇಲೆ ಬಹಳ ಸ್ಟ್ರಿಕ್ಟ್ ಆಫೀಸರ್ ಅನ್ನೋ ಮಾತು ಈಗಲೂ ಇದೆ. ಎಲ್ಲವೂ ಸರಿ ಹೋಗ್ಬಿಡುತ್ತೆ. ಅಫ್ಕೋರ್ಸ್ ಆತನು ಮನುಷ್ಯನೇ. ಓವರ್ ನೈಟ್ ಅಲ್ಲಿ ಈ ವ್ಯವಸ್ಥೆನ ಸರಿ ಮಾಡೋಕ್ಕೆ ಅಲೋಕ್ ಕುಮಾರ್ ಏನು ದೇವ್ರಲ್ಲ. ಇಟ್ ಟೇಕ್ ಸಮ್ ಟೈಮ್. ಅಲೋಕ್ ಕುಮಾರ್ ಅಂತ ಸ್ಟ್ರಿಕ್ಟ್ ಆಫೀಸರ್ ಇದ್ರೂ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಅವರ ಜೈಲಿನ ಸಿಬ್ಬಂದಿಗೆ, ನನಗೂ ಗೊತ್ತಿದೆ ಅಲೋಕ್ ಕುಮಾರ್ ಹೋಗಿ 24 hours ಅಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇವನ್ ಐ ಆಲ್ಸೋ ನೋ ದ್ಯಾಟ್.
ಬಟ್ ಅಲ್ಲಿನ ಜೈಲು ಸಿಬ್ಬಂದಿಗೆ ಅವ್ರ ಹಿರಿಯ ಅಧಿಕಾರಿಗಳ ಮೇಲಾದ್ರೂ ಭಯ ಇರಬೇಕಾಗಿತ್ತು. ಅಲ್ಲಿ ಯಾರು ಜೈಲಲ್ಲಿ ಕೆಲಸ ಮಾಡ್ತಾರೆ, ಆ ಭದ್ರತಾ ಸಿಬ್ಬಂದಿನೋ ಅಥವಾ ಅಲ್ಲಿನ ಸೂಪರಿಂಟೆಂಡೆಂಟ್ಗಳು, ಅವ್ರಿಗಾದ್ರೂ ಹಿರಿಯ ಅಧಿಕಾರಿಗಳ ಮೇಲೆ ಸ್ವಲ್ಪ ಆದ್ರೂ ಭಯ ಇರಬೇಕಾಗಿತ್ತು, ಕಾನೂನಿನ ಮೇಲಾದ್ರೂ ಗೌರವ ಇರಬೇಕಾಗಿತ್ತು. ಅಂತ ಗೌರವ ಇಲ್ದಿರೋ ಅಧಿಕಾರಿಗಳು ಆ ಪೋಸ್ಟ್ ಅಲ್ಲಿ ಯಾಕಿರ್ಬೇಕು? ಈಗ ಮೇಡಮ್ ಕೇಳಿಸ್ತಾ ಇದೆಯಾ? ನನ್ನ ಕೇಳಿಸ್ತಿದೆ, ಹೇಳಿ. ಹಲೋ, ಕೇಳಿಸ್ತಾ ಇದೆ. ಮೇಡಮ್ ಈಗ ಖಂಡಿತ ಈಗ ಏನಾಗಿದೆ ಅಂತ ಅಂದ್ರೆ ನಮ್ಮ ಜೈಲು ಗೋಡೆಗಳ ಹಿಂದೆ ಸಾಕಷ್ಟು ನಗ್ನ ಸತ್ಯಗಳಿದಾವೆ ಮೇಡಮ್. ಅಲ್ಲಿ ಅದನ್ನೆಲ್ಲ ಹೊರಗಡೆ ತರಬಹುದಲ್ಲ ಪವನ್, if you have everything. ಕುಮಾರ್ ಮೇಡಮ್ ನಾನು ತಂದಿದ್ದೀನಿ ಸಾಕಷ್ಟು ಬಾರಿ ಈ ವಿಚಾರವಾಗಿ. ನಾನು ಇಲ್ಲೇನೆಲ್ಲ ಅಕ್ರಮಗಳು ನಡೀತದೆ, ಈಚೆ ಇರ್ತಕ್ಕಂಥ ಭದ್ರತಾ ಸಿಬ್ಬಂದಿಗಳು, ಹೆಚ್ಚುವರಿಯಾಗಿ KSISF ನ ಭದ್ರತಾ ಸಿಬ್ಬಂದಿಗಳಿಂದ ಹಿಡಿದು ಅನಂತರದಲ್ಲಿ ನಮ್ಮ ಜೈಲ್ ಅಧಿಕಾರಿಗಳು ಕೂಡ ಅದನ್ನ ಚೆಕಿಂಗ್ ಸಿಸ್ಟಮ್ ಒಳಪಡಿಸಿ ಅನಂತರದಲ್ಲಿ ಅಲ್ಲಿ ಒಳಗೆ ಬರೋಂಥದ್ದು. ಇಲ್ಲಿ ಏನಾಗ್ತದೆ ಅಂತ ಅಂದ್ರೆ ಮೇಡಮ್, ಈಗ ಯಾವುದೇ ಸರ್ಕಾರಗಳಾಗ್ಲಿ, CMಗಳಾಗ್ಲಿ, ಹೋಮ್ ಮಿನಿಸ್ಟರ್ ಆಗ್ಲಿ ಬಂದು ಇದೆಲ್ಲದನ್ನು ಅವ್ರು ಪರಿಶೀಲನೆ ಮಾಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ. ಕನ್ಸಲ್ಟ್ DG and DGP ಯಾರಿದ್ದಾರೆ ಅವರು ಸೂಕ್ತ ನಿದರ್ಶನಗಳು ನಾನು ಈ ಇದೊಂದು ಸುದೀರ್ಘವಾಗಿ ಗಮನಿಸ್ಕೊ ಬಂದ ನಂತರದಲ್ಲಿ ಅಲೋಕ್ ಕುಮಾರ್ ಸಾಹೇಬ್ರು ಬಂದ ನಂತರದಲ್ಲಿ DG and DGP ಆಗಿ ಸಾಕಷ್ಟು ಸುಧಾರಣೆಗಳನ್ನ, ಒಂದು ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ಸ್ಗಳು ಮಾಡಿರೋದ್ರಿಂದ ಒಂದಷ್ಟು ಸುಧಾರಣೆಗಳು ಕಾಣ್ತವೆ. ಬಟ್ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಜಿಲ್ಲಾವಾರು ಕೇಂದ್ರ ಕಾರಾಗೃಹಗಳಾಗಿರ್ಬೋದು, ತಾಲೂಕು ಕಾರಾಗೃಹಗಳಾಗಿರ್ಬೋದು, ಸೆಂಟ್ರಲ್ ಪ್ರಿಸನ್ಸ್ ಏನಾಗಿರ್ಬೋದು, ಇಲ್ಲಿ ಕೆಲವು ದುಡ್ಡಿನ ದುರಾಸೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಜೊತೆಗೆ ಅಲ್ಲಿ ಆ ಜೈಲು ಪರಿಸರದಲ್ಲಿ ಇದ್ದು ಜೈಲು ಏನು ಅಂತಕ್ಕಂಥ ಸಂಪೂರ್ಣ ಚಿತ್ರಣವನ್ನು ತಿಳಿದಿರ್ತಕ್ಕಂಥವರೇ ಈ ರೀತಿಯ ಕುಕೃತ್ಯಗಳನ್ನ ಮಾಡಕ್ಕೆ ಸಾಧ್ಯ. ಇದನ್ನ ಸಾಕಷ್ಟು ಬಾರಿ ಸಾಕ್ಷಿ ಸಮೇತ ನಾನು ಹೊರಗೆ ತಂದಂತ ಸಂದರ್ಭದಲ್ಲಿ ಅದಕ್ಕೆ ಸುಧಾರಣೆ ಆಗಿದೆ. ನನ್ನ ಮೇಲೂ ಕೂಡ ಸಾಕಷ್ಟು ಬಾರಿ ಇವರು ಧಮಕಿ ಹಾಕಿರ್ತಕ್ಕಂಥವ್ರು ಜೈಲಿಂದ ಆಗಿರ್ಬೋದು, ಅಲ್ಲ ಹೊರಗಡೆ ಅವ್ರ ಸಪೋರ್ಟರ್ಸ್ ಯಾರು ಇರ್ತಾರೆ ಅವರೆಲ್ಲ ನನ್ನ ಮೇಲೂ ಕೂಡ ಸಾಕಷ್ಟು ಬಾರಿ ಧಮಕಿ ಹಾಕಿ ಎದುರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಯಾವ್ದು ಕೇಳಿಸ್ತಿದ್ಯಾ? ಏನ್ ಅನ್ಸ್ತಾ ಇದೆ ಅಂದ್ರೆ, ಜೈಲಿನ ಒಳಗಿರೋ ಕೈದಿಗಳಿಗಿಂತ ಜೈಲಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿಗೆ ಒಂದು ಕೌನ್ಸಿಲಿಂಗ್ ಸೆಷನ್ಗಳು ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ. ಹೌದು ಮೇಡಮ್, ಅದು ಅವ್ರಿಗೆ ಬೇಕೇ ಬೇಕಾಗಿದೆ ಕೌನ್ಸಿಲಿಂಗ್ ಇಲ್ಲ ಅಂತ ಹೇಳಿದ್ರೆ ಆಗುತ್ತೆ. ಅವ್ರಿಗೆ ಹೇಳಬೇಕಾಗುತ್ತೆ, ನೋಡಪ್ಪ ನೀನು ಈಗ ಪ್ರಜ್ವಲ್ ಕೇಸಲ್ಲಿ ನೀನು ಅದೆಲ್ಲ ಅಸಿಸ್ಟೆಂಟ್ ಸ್ಟೂಡೆಂಟು, ಅವ್ರಿಗೂ ಹೆಂಡತಿ ಇದ್ದಾರೆ, ಮತ್ತೆ ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ, ಎಲ್ಲ ಸೌಕರ್ಯ ಕೊಟ್ಟಿದ್ದಾರೆ, ಕ್ವಾರ್ಟರ್ಸ್ ಎಲ್ಲ ಇದೆ. ಅವರು ಸಾಯಂಕಾಲ ಆಯಿತು ಅಂತ ಹೇಳಿದ್ರೆ ಅವ್ರ ಕಡೆಯವ್ರು ಬರ್ತಾರೆ, ಪ್ರಜ್ವಲ್ ಕಡೆ ಅವ್ರು ಬಂದಿದೆ ಎಲ್ಲ ಕೊಡ್ತಾರೆ. ಎಲ್ಲ ಅವ್ರ ಮನೆಗೆ ಏನು ಸಪ್ಲೈ ಬೇಕೋ ಎಲ್ಲ ಕೊಡ್ತಾರೆ. ಅವ್ರೇನು ಮಾಡ್ತಾರೆ, ಅವರು ಮತ್ತೆ ನೋಡ್ತಾರೆ ಅಲ್ಲಿ ಸಾಯಂಕಾಲ ಅವ್ರು ಆಗಿದ ತಕ್ಷಣ ಸೆಲ್ಗೆ ಯಾರು ಬರ್ತಾನೆ ನೋಡ್ತಾರೆ. ಆ ಸೆಲ್ಗೆ ಹಾಕಿರೋವಾಗ ಅಲ್ಲಿ ನೋಡ್ತಾನೆ, ಏನಪ್ಪ ನೀನು ಏನು ಬಂದಿದ್ದಾನೆ, ಇಲ್ಲ ನನಗೆ ಡ್ಯೂಟಿ ಬಿಟ್ಟಿದೆ, ಸರಿ ಅಂತ ಹೇಳಿದ್ರೆ ಬ್ಯಾಗ್ ಎತ್ಕೊಂಡು ಬರ್ತಾನೆ. ಆ ಬ್ಯಾಗ್ ಎಲ್ಲ ಚೆಕ್ ಮಾಡಬೇಕು, ಯಾರು ಮಾಡ್ತಾರೆ, ಅದೇ ಆಥರೈಸ್ ಟು ಕ್ಯಾರಿ ದಿ ಬ್ಯಾಗ್. ಸರ್ ಒಂದು ಕೆಲಸ ಮಾಡಲಿ ಸರ್, ಹಂಗಾದ್ರೆ ಎಲ್ಲರಿಗೂ ಅದೇ ಫೆಸಿಲಿಟಿ ಕೊಡಿ. ಎಲ್ಲರಿಗೂ ಯಾಕೆ ಕೊಡಬೇಕು? ದುಡ್ಡು ಕೊಡಲ್ವಲ್ಲ ಎಲ್ರೂ? ಎಲ್ಲರೂ ದುಡ್ಡು ಕೊಟ್ರೆ ಅಲ್ಲಿ ಪೈಸಾ ಬೇಕು ಕಾಮ್ ಬೇಕು ಅಂತ ಹೇಳಿದ್ರೆ ಹೇಳ್ತಾರೆ ಅಲ್ಲಿ. ಹಾಗೆ ಅದು ಜೈಲ್ ಆಗಲ್ವಲ್ಲ, ಅದು ಕಾರಾಗೃಹ ಅನ್ಸ್ಕೊಳ್ಳಲ್ವಲ್ಲ. ಇವಾಗ ಏನ್ ಅನ್ಸ್ಕೊಂಡಿದ್ಯಾ ಪವನ್? ಡು ಯು ಥಿಂಕ್ ಇವಾಗ ಅದು ಕಾರಾಗೃಹ ಆಗಿದೆ? ಇಟ್ ಇಸ್ ಲೈಕ್ ಅ ರೆಸಾರ್ಟ್ ಆಲ್ಮೋಸ್ಟ್. ಸ್ವಲ್ಪ ಪೊಲೀಸರ ಸರ್ಪಗಾವಲಿನಲ್ಲಿರೋ ಒಂದು ರೆಸಾರ್ಟ್ ಅಷ್ಟೇ ಅದು. ಡು ಯು ಥಿಂಕ್ ಇಟ್ ಇಸ್ ಸ್ಟಿಲ್ ಕಾರಾಗೃಹ? ಅಬ್ಬಾಯರ್ ಅವಾಗ ಹೇಳ್ತಾ ಇದ್ರು, ಸರ್ ಇಟ್ ಇಸ್ ಜಸ್ಟ್ ಲೈಕ್ ರೆಸಾರ್ಟ್ ಇದ್ದಂಗಿದೆ ಸರ್. ಅಲ್ಲೆಲ್ಲ ನಾವೆಲ್ಲ ವೆಯ್ಟ್ ಗೀಟ್ ಎಲ್ಲ ಕಡಿಮೆ ಮಾಡ್ಕೊಳ್ಬೋದು, ಎಲ್ಲ ಟೈಮ್ ಸರಿಯಾಗಿ ಬೆಳಿಗ್ಗೆ 6:30 7 ಗಂಟೆಗೆ ಬಂದ್ಬಿಡುತ್ತೆ ಕಾಫಿ ಇಲ್ಲ ಟೀ ನಿಮಗೆ. ಆಯಿತು 7:15 ಉಪ್ಪಿಟ್ಟು ಗಿಪ್ಪಿಟ್ಟು ಎಲ್ಲ ಬಂದ್ಬಿಡುತ್ತೆ ಅಲ್ಲಿ. ಆಯಿತು 11:00 ಎಲ್ಲ ಒಂದು ಮುದ್ದೆ, ಒಂದು ರೈಸು, ಒಂದು ಪಲ್ಯ, ಒಂದು ತಿಳಿ ಸಾರು, ಮತ್ತು ಇದು ಸಾಂಬಾರು ಎಲ್ಲ ಬರುತ್ತೆ. ಈಗ ಇನ್ನೇನು ಬೇಕೀಗ ನಿಮಗೆ? ಅಪಾರ್ಟ್ ಫ್ರಮ್ 4 o'clock ಯು ಆರ್ ಲೆಟ್ ಫ್ರೀ. ಹೋಗೋದು ಅಲ್ಲಿ ಕ್ಯಾಂಟೀನ್ ಇರುತ್ತೆ, ಆ ಕ್ಯಾಂಟೀನ್ ಹೋಗಿದ್ದೆ ವಡೆ ಈಡೆ ಸಾಂಬಾರು ಎಲ್ಲ ತಗೊಂಡ್ಬರ್ಬೋದು. ದುಡ್ಡಿದ್ರೆ ಏನ್ ಬೇಕೋ ತಗೊಂಡು ತಿನ್ಬೋದು. ಓ ಎಸ್, ಎಲ್ಲ ದುಡ್ಡಿದ್ರೆ ಎಲ್ಲ ನಡೆದು ಹೋಗ್ಬಿಡುತ್ತೆ ಮೇಡಮ್. ಪಾಪ ಇದು ಹೆಂಗಿದೆ ಅಂತಂದ್ರೆ, ನಾನು ಈ ತರ ಹೇಳಬಾರ್ದು, ಬಟ್ ಸ್ಟಿಲ್ ಹೇಳ್ತಾ ಇದ್ದೇನೆ. ರವಿಕೃಷ್ಣ ಅವರು ಹೆಂಗಿದೆ ಇದು ಅಂದ್ರೆ, ಒಂದು ವಿಚಾರ ಮೇಡಮ್ ಹೇಳಿ ಪವನ್ ಹೇಳಿ ಮೇಡಮ್, ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನೋಡಿ. ಎಂತ ನೀಚತನದಲ್ಲಿ ಜೈಲಾಧಿಕಾರಿಗಳು ಬೆಂಗಳೂರು ಪರಪ್ ನಗರದಲ್ಲಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ವೈರಲ್ ಆಗುತ್ತೆ. ಪ್ಲಾಸ್ಟಿಕ್ ಕವರ್ ಕಟ್ಟಿ ಅದನ್ನ UGD ಮ್ಯಾನ್ಯಲ್ನ ಸಿಸ್ಟಮ್ ಒಳಗೆ ಅದನ್ನ ಔಸಿಟ್ಟು ನಮಗೆ ಕಾರಾಗೃಹದ DG and DGP ಅವರೇ ಇದನ್ನ ಕೊಟ್ರು ಅಂತ ಅವ್ರ ಮೇಲೆನೆ ಒಂದು ಅಪಕೀರ್ತಿ ವರ್ಷಕ್ಕೆ, ಅವರನ್ನ ಒಂದು ದಕ್ಷತೆ ಮೇಲೆನೆ ಪ್ರಶ್ನೆ ಮಾಡೋ ನಿಟ್ಟಲ್ಲಿ ಇವರೆಲ್ಲ ಪ್ಲಾನ್ ಮಾಡಿ ಅದನ್ನ ಮಾಡಿದ್ರು. ಯಾರು ನಮ್ಮ ಅಲೋಕ್ ಕುಮಾರ್ ಸಾಹೇಬ್ರಿಗೆ. ಬಟ್ ನಂತರದಲ್ಲಿ ಅದನ್ನ ತನಿಖೆ ಮಾಡಿದ ನಂತರದಲ್ಲಿ ಇವ್ರು ಎಲ್ಲ ಔಸಿಡ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಅಲ್ಲಿ ಜಗಜ್ಜಾಹೀರಾಗಿ ಅದು ಬಯಲಾಯಿತು. ನೀವೇ ನೋಡಿದ್ರಿ. ಈ ರೀತಿ ಮನಸ್ಥಿತಿ ಇರೋರಂತಲ್ಲಿ
ಏನ್ ಕೆಲಸ ಮಾಡಕ್ಕಾಗುತ್ತೆ ಹೇಳಿ ನೀವೇ. ಇನ್ನೊಂದು ರವಿಕೃಷ್ಣ ಅವ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ ಸರ್, ಏನಂದ್ರೆ ಈ ಅಪಾರ್ಟ್ಮೆಂಟ್ ಇರುತ್ತಲ್ಲ, ಈ ಕಮ್ಯುನಿಟಿ ಅಂತ ಇರುತ್ತೆ ನೋಡಿ, ಅಪಾರ್ಟ್ಮೆಂಟ್ ಒಳಗಡೆನೆ ಕಮ್ಯುನಿಟಿ, ಎಲ್ಲ ಫೆಸಿಲಿಟೀಸ್ ಅಲ್ಲೇ ಸಿಗುತ್ತಲ್ಲ, ಇಟ್ ಹಸ್ ಬಿಕಮ್ ಒನ್ ಮೋರ್ ಗವರ್ನಮೆಂಟ್ ಒಫಿಷಿಯಲ್ ಕಮ್ಯುನಿಟಿ ಆಗೋಗಿದೆ ಇವಾಗ ಅವ್ರಿಗೆ. they'll get everything whatever they want. ಇಲ್ಲ, ಇದು ಅಪಾರ್ಟ್ಮೆಂಟ್ ತರಕ್ಕೆ ಏಕರೂಪದಲ್ಲಿ ಇಲ್ಲ, ಇಲ್ಲಿ ಮಲ್ಟಿಪಲ್ ಲೆವೆಲ್ಸ್ ಇದೆ. ಅದೇ ಸರ್ ಮಲ್ಟಿಪಲ್ ಲೆವೆಲ್ಸ್ ಅಂದ್ರೆ ಮಲ್ಟಿಪಲ್ ಅಂದ್ರೆ ಇಟ್ ಇಸ್ ಲೈಕ್ ಅ ಕಮ್ಯುನಿಟಿ. ಅಷ್ಟೇ ದುಡ್ಡಿಲ್ಲದಿರೋರಿಗೆ ಒಂದು ವ್ಯವಸ್ಥೆ, ಅಪಾರ್ಟ್ಮೆಂಟ್ ಜೈಲ್, ಇದು ಅದು ಸ್ವರ್ಗ ಇದ್ದಂಗೆ, ಕ್ರಿಮಿನಲ್ಸ್ಗೆ ಇದು ಸ್ವರ್ಗ ಇರ್ದಂಗೆ. ಅದೇ ನಾವೆಲ್ಲ ಇದಕ್ಕೆ ಹೋಗಿದ್ವಿ, ನೈನಿ ಜೈಲ್ಗೆ. ನೈನಿ ಜೈಲ್ ಇಟ್ಸ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿ ರಿವರ್ಸ್, ಜಮುನಾ ರಿವರು. ಅಲ್ಲಿ ಹೋಗಿದ್ವಿ, ಅಲ್ಲಿ ಬಬ್ರು ಶ್ರೀವಾಸ್ ಅವ್ರಿಗೆ ಎತ್ತಾಕೊಂಡು ಬರಕ್ ಹೋಗಿದ್ವಿ ನಾವು. ಅಲ್ಲ ಸರ್, ತಂದೆ ಹೆಸರು ಶಿವಪ್ಪ ಅಂತೆ, ತಾಯಿ ಹೆಸರು ಪಾರ್ವತಿ ಅಂತೆ ನೋಡಿ. ನಂಬರು 30ಕ್ಕೂ ಹೆಚ್ಚು. ನಮ್ಮ ಡೈಲಿ ಯಾರ್ಯಾರ ಜೊತೆ ಬೇಕೋ ಮಾತಾಡ್ಕೊಂಡು ಆರಾಮಾಗಿರ್ಬೋದಲ್ಲ ರವಿಕೃಷ್ಣ ಸರ್, ಏನ್ ಅವಶ್ಯಕತೆ ಏನಿದೆ? ಅಂದ್ರೆ ನೀವು ಹೋಗಿ ಬರ್ತೀವಿ, ಇದು ಎಲ್ರಿಗೂ ಸಿಗೋ ಫೆಸಿಲಿಟಿ ಅಲ್ಲ, ದುಡ್ಡಿರೋರ್ಗೆ ಮಾತ್ರ ಸಿಗುವಂತಹ ಫೆಸಿಲಿಟಿ. ಹೌದು ಮೇಡಮ್, ಅಲ್ಲೆಲ್ಲ ನಡ್ಕ ಹೋಗ್ಬಿಡುತ್ತೆ, ಏನ್ ಮಾಡಕ್ ಆಗತ್ತೆ. ಒಂದ್ ನಿಮಿಷ ಸರ್, ಎಸ್ ಹೇಳಿ ಸರ್. ದುಡ್ಡಿರೋರ್ಗೆ ಒಂದು ತರಹದ್ದು, ದುಡ್ಡಿಲ್ದೇ ಇರೋರ್ಗೆ ಒಂದು ತರಹದ್ದು, ಅಧಿಕಾರ ಪ್ರಭಾವ ಇರೋರ್ಗೆ ಒಂದು ತರಹದ್ದು, ಪ್ರಭಾವ ಇಲ್ದಿರೋರ್ಗೆ ಒಂದು ತರಹದ್ದು. ಅಲ್ಲಿ ಕೆಲವು ಕೈದಿಗಳು, ಸಜಾ ಕೈದಿಗಳು ಹೊಸದಾಗಿ ಬಂದಂತಹ ಹುಡುಗರನ್ನ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾರೆ ಅನ್ನೋದನ್ನು ಸಹ ನಾನು ಕಂಡಿದ್ದೀನಿ. ಜೈಲು ಅದೊಂದು ನರಕ, ವಿಶೇಷವಾಗಿ ಅಮಾಯಕರಿಗೆ, ಮುಗ್ಧರಿಗೆ, ಬಡವರಿಗೆ ಜೈಲುಗಳು ನರಕ. ಆಮೇಲೆ ಆಗ್ಲಿಂದ ನೀವು ಹಲವಾರು ಜನ ದಕ್ಷ ಅಧಿಕಾರಿ ಅಂತ ಹೇಳ್ತಾ ಇದ್ದೀರಾ. ಈ ದಕ್ಷ ಅಧಿಕಾರಿಗಳ ಯೋಗ್ಯತೆಯನ್ನ ನಾನು ಇಂಡಿಯಾಗೆ ಬಂದ ಕಳೆದ 15 ವರ್ಷಗಳಿಂದ ಖುದ್ದು ನೋಡ್ತಾ ಇದ್ದೀನಿ. ಇವತ್ತು ಕರ್ನಾಟಕದಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಗಳು ಅನ್ನೋರು ಇಲ್ಲ. ಯಾವ ಅಪರೂಪ ಇದ್ರೂ ಯಾವ್ದೋ ಒಂದು ತಗೊಂಡೋಗಿ ಮೂಲೆಯಲ್ಲಿ ಅವ್ರಿಗೆ ಪೆನ್ನು ಪೇಪರ್ ಕೊಟ್ಟು ಒಂದು ಟೇಬಲ್ ಸರಿಯಾಗಿ ಕೊಡದಿರಾ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಹಾಕ್ಬಿಟ್ಟಿರ್ತಾರೆ ಸರ್. ಅಷ್ಟೇ, ಅಷ್ಟು ಹಾಕಿದಾರೆ. ಎಕ್ಸಿಕ್ಯೂಟಿವ್ ಪೋಸ್ಟ್ ಅದು ಶಿಕ್ಷೆ ತರಕ್ಕೆ ಎಲ್ಲೋ ಕೊಟ್ಟಿದ್ದಾರೆ ಹೊರತು ಇವತ್ತು ಸರಿಯಾದ ಕೆಲಸ ನಿರ್ವಹಿಸುವಂತ ಜಾಗದಲ್ಲಿ ಕೂತಿರೋರೆಲ್ಲ ಬಹುತೇಕವಾಗಿ ಕ್ರಿಮಿನಲ್ ಮೈಂಡೆಡ್ ಅಧಿಕಾರಿಗಳೇ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ 3 ತಿಂಗಳ ಹಿಂದೆ ನಮ್ಮವ್ರದೊಂದು ಬಂಧನವಾಗಿ ಒಂದು 5-6 ಜನ ಜೈಲ್ಗೆ ಹೋಗಿದ್ದಿದೆ, ಪರಪ್ನಗರ ಜೈಲಿಗೆ. ಅದರಲ್ಲಿ ಬಂಧಿತನಾಗಿದ್ದಂತ ನಮ್ಮ ಪಕ್ಷದ SC/ST ಘಟಕದ ಕಾರ್ಯದರ್ಶಿ, ಆತನ ಹೆಂಡತಿ ಪಾಪ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾಳೆ. ಹೋಮ್ ಗಾರ್ಡ್ ಗಂಡ ಅರೆಸ್ಟ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿ ಹತ್ಕೊಂಡು ಪರಪ್ನಗರ ಜೈಲ್ಗೆ ಹೋಗಿ ಅದೇ ಹೋಮ್ ಗಾರ್ಡ್ ಡ್ರೆಸ್ ಅಲ್ಲೇನೆ ಒಳಗಡೆ ಹೋಗೋದಿಕ್ಕೆ ಅಲ್ಲಿ ಕೇಳ್ಕೊಂಡು ಹೋಗ್ತಿದ್ರೆ, ಆ ಹೆಣ್ಣು ಮಗಳು ಅಳುತ್ತಾ ಬಂದಿರುವಂತ ಹೆಣ್ಣು ಮಗಳ ಹತ್ರ ದುಡ್ಡು ಕೇಳ್ತಾರೆ. ಎಲ್ಲಿ ಪರಪ್ನಗರ ಜೈಲಿನ ಸಿಬ್ಬಂದಿ ಗೇಟ್ ಅಲ್ಲಿ ಇರುವಂತವರು. ಅವರು ಅನ್ನ ತಿಂತ ಇಲ್ಲ, ಅಮೇಧ್ಯ ತಿಂತಿರುವಂತವ್ರು ಇವತ್ತು ಜೈಲುಗಳಲ್ಲಿ ಇರುವಂತಹದ್ದು. ಯಾವ್ದಾವ್ದೋ ಕಷ್ಟಕ್ಕೆ ಪಾಪ ಯಾವ್ದಾವ್ದೋ ಆರೋಪಕ್ಕೆ ಬಲಿಯಾಗಿ ಇನ್ಯಾವುದೋ ಪೊಲೀಸರು ಫಿಟ್ ಮಾಡಿರುವಂತ ಕೇಸ್ಗಳಲ್ಲಿ ಇವತ್ತು ಜೈಲುಗಳಲ್ಲಿ ಜನ ಕೊಳಿತಾ ಇದ್ದಾರೆ. ಅಂತ ಅವ್ರನ್ನ ನೋಡೋದಿಕ್ಕೆ ಅವ್ರ ಮನೆಯವ್ರು ಬಂದಾಗ ಅಂತಹವರಿಂದಾನು ನಿಮ್ಗೆ ಗೊತ್ತಿರಲಿ, ನಮ್ಮ ರಾಜ್ಯದಲ್ಲಿ ಇವತ್ತು ವ್ಯವಸ್ಥೆ ಹೇಗಿದೆ ಅಂದ್ರೆ, ಒಬ್ಬ ತನ್ನ ತಾಯಿಯಾದವಳು ತನ್ನ ಅಪ್ರಾಪ್ತ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಒಬ್ಬ ಹೆಣ್ಣು ಮಗಳು SI ಹತ್ರ ದೂರ್ ಕೊಡೋದಿಕ್ ಹೋದ್ರೆ, ಆ ಪಾಪಿಷ್ಟೇ SI ಆ ಹೆಣ್ಣು ಮಗಳು ಇನ್ನೊಬ್ಬ ಅತ್ಯಾಚಾರವಾದ ಅಪ್ರಾಪ್ತ ವಯಸ್ಸಿನ ಮಗಳ ತಾಯಿಯಿಂದ 1 ಲಕ್ಷ ಲಂಚ ಕೇಳ್ತಾಳೆ. 1 ಲಕ್ಷ ಲಂಚ ಒಬ್ಬ SI ಕೇಳ್ತಾಳೆ. ಇಂತಹ ಪರಮ ಪಾಪಿಷ್ಟ್ರು ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡೋಕಿರುವಂತವ್ರು. ಅವಾಗ್ಲಿಂದ ನೀವೆಲ್ಲ ಅಲೋಕ್ ಕುಮಾರ್ ಬಹಳ ದಕ್ಷರು ಅಂತ ಹೇಳ್ತಾ ಇದ್ದೀರಾ. ಇದೇ ಅಲೋಕ್ ಕುಮಾರ್ ಅವ್ರು ಹೇಳಿ, ಅಲ್ಲಿ ದುಡ್ಡು ಲಂಚ ಈಸ್ಕೊಳ್ಳದೆ ಕೈದಿಗಳನ್ನ ನೋಡೋದಿಕ್ ಬಂದಿರೋರಿಗೆ ಅವರ ಹಕ್ಕು ಕೈದಿಗಳನ್ನ ನೋಡುವಂತಹದ್ದು. ಹಾಗಾಗಿ ಅದಕ್ಕೆ ಅನುಮತಿ ಪ್ರಕಾರವಾಗಿ ಬಂದಿರ್ತಾರೆ, ಆ ಸಮಯದಲ್ಲಿ ಬಂದಿರ್ತಾರೆ. ಅವ್ರಿಗೆ ಪಾರದರ್ಶಕವಾಗಿ ಒಳಗಡೆ ಹೋಗಿ ಕೈದಿಗಳನ್ನ ನೋಡಿಸುವಂತ ಒಂದು ಯೋಗ್ಯತೆಯ ಕೆಲಸವನ್ನ ಮಾಡೋದಿಕ್ಕೆ ಅಲೋಕ್ ಕುಮಾರ್ ಅವ್ರಿಗೆ ತಿಳಿಸಿ. ಆವಾಗ ಅವ್ರನ್ನ ನಾನು ಬೇರೆ ಒಳಗಡೆ ಏನಾಗುತ್ತೋ ಬಿಡುತ್ತೋ ಹೋದವ್ರನ್ನ, ನನ್ನ ಹೆಂಡತಿ 12-13 ವರ್ಷಗಳಿಂದ ನಾನು ಅರೆಸ್ಟ್ ಆಗಿದ್ದಾಗ ಪರಪ್ನಗರ ಬಂದಾಗ ನನ್ನ ಹೆಂಡತಿ ಹತ್ರನೂ ದುಡ್ಡು ಕೇಳಿದ್ರಂತೆ. ಆವತ್ತು ನನ್ನ ಹೆಂಡತಿಯನ್ನು ಕೊಡ್ಲಿಲ್ಲ, ಅದೇನೋ ಯಾವ್ದೋ ರೀತಿಯಲ್ಲಿ ಅವ್ರು ಹಾಗೆ ಒಳಗಡೆ ಬಂದಿದ್ದಾರೆ. ಆದ್ರೆ ಈ ತರಕ್ಕೆ ಸೈಡ್ ಕರ್ಕೊಂಡು ಹೋಗಿ CCTV ಇಲ್ಲದ ಜಾಗದಲ್ಲಿ ದುಡ್ಡು ತೆಗೆದುಕೊಳ್ತಾ ಇದ್ದಾರೆ ಇವತ್ತಿನ ಆಸ್ ಆಫ್ ನೌ. ನೀವು ನೆನ್ನೆ ಎಲ್ಲ ತಿಳಿದಿರಲ್ಲ, ಇವತ್ತು ಹೋಗಿ ನೀವೇನೇ ಯಾವ್ದಾದ್ರು ಒಂದು ಸ್ಟಿಂಗ್ ಆಪರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲಿ. ಆದ್ರೆ ಯಾವ್ದಾದ್ರು ಒಬ್ರು ಕೈದಿಯನ್ನ ಪರಿಚಯ ಇರೋದಿದ್ರೆ ಅಲ್ಲಿ ನಾನು ಅವ್ರು ನೋಡ್ಬೇಕು ಅಂತ ಹೋಗಿ, ನೀವ್ಯಾರು 4 ಜನ ಹೋಗಿ ನಿಮ್ಮ ಅನುಭವವನ್ನ ಬಂದು ಹೇಳಿ. ಆವಾಗ ಅಲೋಕ್ ಕುಮಾರ್ ಅಂತ ಅವರು ಇನ್ಯಾವ್ಯಾವ್ದೋ ದೊಡ್ಡ ಮನುಷ್ಯರು, ದೊಡ್ಡ ಅಧಿಕಾರಿಗಳು ನಮ್ಮ ಜೈಲುಗಳಲ್ಲಿ ಏನ್ ಸುಧಾರಣೆ ತಂದಿದ್ದಾರೆ ಅಂತ ಆಗುತ್ತೆ. ಇನ್ನು ಜೈಲು ಸುಧಾರಣಕ್ಕೆ ಇವೆಲ್ಲ ಸಮಿತಿಗಳಿದೆಯಲ್ಲ, ಇವೆಲ್ಲ ಗಂಜಿ ಕೇಂದ್ರಗಳು. ಅವ್ರಿಗೆ ಯಾವ ಅಧಿಕಾರವೂ ಇಲ್ಲ, ಅವ್ರು ಯಾವ ಸುಧಾರಣೆನೂ ಮಾಡ್ತಾ ಇಲ್ಲ. ಆವತ್ತಿನ ಸರ್ಕಾರ ಬಂದಾಗ ಆವತ್ತಿನ ಸರ್ಕಾರ ಅವರ ಜೀತದಾಳುಗಳ ತರ ಕೆಲಸ ಮಾಡುವಂತಹ ಹಣ ಹೆಂಡ ಹಂಚಿದ ಗೆಲ್ಲಲಾರದೆ ಇರುವಂತಹ
ಎರಡನೇ ಹಂತದ ಮೂರನೇ ಹಂತದ ಕಾರ್ಯಕರ್ತರಿಗೆ ಈ ಕೇಂದ್ರಗಳಲ್ಲಿ ಸಮಿತಿಗಳಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಸರ್, ಒಂದ್ ನಿಮಿಷ ಯಾವುದೇ ತರಹದ ಅಧಿಕಾರ ಮಾತಾಡ್ತೀನಿ ರವಿಕೃಷ್ಣ ಅವರೇ, ಒಂದ್ ನಿಮಿಷ ಮಾತಾಡ್ತೀನಿ. ಪವನ್, ಪ್ರಜ್ವಲ್ ರೇವಣ್ಣಂಗೆ ಜೈಲಿನ ಯೂನಿಫಾರ್ಮ್ ಹಾಕಿಸಕ್ ಆಗದೆ ಇರೋಷ್ಟು ಗುಲಾಮ್ರಾಗ್ಬಿಟ್ಟಿದಾರ ಅಲ್ಲಿ ಅಧಿಕಾರಿಗಳು ಅವನ್ಗೆ. ಸ್ವಲ್ಪನೂ ಅವನು ಅಪರಾಧಿಯಾಗಿ ಅವನಲ್ಲಿ ಹೋಗಿದಾನ ಅಥವಾ ಇವರೇ ಅವ್ರು ಗುಲಾಮ್ರಾಗ್ಬಿಟ್ಟಿದಾರ ನನಗೆ ಅರ್ಥ ಆಗ್ತಾ ಇಲ್ಲ. ಐ ಆಮ್ ಸಾರಿ ಟು ಯೂಸ್ ಸಚ್ ವರ್ಡ್, ಬಟ್ ನನಗೆ ವರ್ತ್ ಯೂಸಿಂಗ್ ಇಟ್ ಅಂತ ಅನ್ನಿಸ್ತಾ ಇದೆ. ಜೈಲಿನ ಅಧಿಕಾರಿಗಳು ಅವನ ಹತ್ರ ಅವನಿಗೊಂದು ಸಜಾ ಕೈದಿ ಜೈಲಿನ ಒಂದು ಯೂನಿಫಾರ್ಮ್ ಕೊಡಕ್ ಆಗದೆ ಇರೋಷ್ಟು ಗುಲಾಮಗಿರಿಗೆ ಒಳಪಟ್ಟು ಬಿಟ್ಟಿದಾರಾ, ಗುಲಾಮ್ರಾಗೋಗಿದಾರಾ? ಇಲ್ಲ, ಈಗ ಅದಕ್ಕೆ ಈಗ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ನಮ್ಮ DG and DGP ಸಾಹೇಬರಿಗೂ ಮತ್ತು ನಮ್ಮ ಗೃಹ ಸಚಿವರಿಗೂ. ಈ ರೀತಿ ನಮ್ಮ ಕಾರಾಗೃಹ ಅಧಿನಿಯಮಗಳನ್ನು ಮೀರಿ ಯಾರು ಈಗ ನಿಮ್ಮ ಪ್ರಕರಣಗಳು ಬೆಳಕಿಗೆ ಬಂದ ನಂತರದಲ್ಲಿ ಅವ್ರ ಮೇಲೆ ಕಠಿಣ ಕಾನೂನು ಶಿಕ್ಷೆಗಳ ಒಳಪಟ್ಟದ ಆದರೆ ಈ ರೀತಿ ಒಂದು ಸುಧಾರಣೆಗಾಗಲಿ ಯಾರು ಕೂಡ ಧೈರ್ಯ ಮಾಡಲ್ಲ ಅಂತಕ್ಕಂಥದ್ದು ನಾನು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೊಂದು ಮತ್ತೆ ಎಷ್ಟು ಸಲ ದಾಳಿ ಆಗೋದು ಪವನ್, ಎಷ್ಟು ಸಲ ರೇಡ್ ಆಗೋದು? ಆ ರೇಡ್ ಆಗೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಡಿಸಾಸ್ಟರ್. ಮೇಡಮ್, ಈಗ ರೇಡು ಈಗ ನಮ್ಮ ಮೈಸೂರು ಜಿಲ್ಲಾ ಕಾರಾಗೃಹದನ್ನೇ ಒಂದು ಉದಾಹರಣೆ ಇಲ್ಲಿ ನಮ್ಮ ಮೈಸೂರಿನ ಕಮಿಷನರ್ ಆದಂತವರು ನಂತರದಲ್ಲಿ ಮೈಸೂರು ಕೇಂದ್ರ ಕಾರಾಗೃಹದ ಮೇಲೆ ಎಷ್ಟು ಬಾರಿ ಅನಿರೀಕ್ಷಿತ ಕಾರ್ಯಾಚರಣೆ ಮಾಡಿದ್ದಾರೆ ಅನ್ನೋದು ಅವ್ರನ್ನೇ ಕೇಳ್ಬೇಕು ನೀವು. ನಾವು ಈ ಕೆಲವೊಂದು ವಿಚಾರಗಳನ್ನ ಧ್ವನಿ ಎತ್ತಿದ ನಂತರದಲ್ಲಿ ಕೆಲವೊಂದು ಏನಾಗಿದೆ ಆ ರೈಡ್ಗಳಾಯ್ತು, ನಂತರದಲ್ಲಿ ಏನೂ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ನಿಲ್ ರಿಪೋರ್ಟ್ ಕೊಡ್ತಾರೆ. ಅನಂತರದಲ್ಲಿ DCP ಬಿಂದುಮಣಿ ಅಂತ ಇದ್ರು, ಅವ್ರು ಬಂದು ಒಂದು ಪ್ರಾಮಾಣಿಕವಾಗಿ ಹೊಸಬ್ರು ಅವ್ರು ಬಂದು ಪ್ರಾಮಾಣಿಕವಾಗಿ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಒಂಚೂರು ಕುರುಗಳು ಸಿಕ್ತು, ಒಂದಷ್ಟು ಗಾಂಜಾ ಚಿಲಿಮೆ ಆಗಿರ್ಬೋದು, 1 ಗ್ರಾಮ್ ಒಣಗಾಂಜಾ ಆಗಿರ್ಬೋದು, ಈ ರೀತಿ ಒಂದಷ್ಟನ್ನು ಅವರು ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಹೊರಗೆ ತಂದಿದ್ರು. ನಾವು ಏನು ಹೇಳ್ತಿಕ್ಕಂತ ಅಂದರೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು, ನಮಗೆ ಗೋಚರ ಆಗ್ತಾ ಇರ್ತಕ್ಕಂಥದ್ದು CCTV ಕಣ್ಗಾಗಿನಲ್ಲಿ ಇರ್ತಕ್ಕಂಥ ಪ್ರದೇಶ ಏನು ಜೈಲ್ ಪ್ರದೇಶ ಇದೆ, ಇದು ನಮಗೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ನಿಮ್ಮ ಪೊಲೀಸ್ನವ್ರಿಗೆ ಸಿಗ್ತಾ ಇಲ್ವಾ ಅಂತ ನಾನು ಇಲ್ಲಿ ಪ್ರಶ್ನೆ ಮಾಡ್ತೀನಿ. ಇದನ್ನು ಸಾಕಷ್ಟು ಬಾರಿ ಬೋರ್ಡ್ ಮೀಟಿಂಗ್ಸ್ಗಳಲ್ಲಿ ಹೇಳಿದಂಥ ಸಂದರ್ಭದಲ್ಲೂ ಯಾರೂ ಕೂಡ ಕಿವಿ ಮೇಲೆ ಹಾಕೊಳ್ಳಕ್ಕಂಥ ಪ್ರಯತ್ನನ ಮಾಡಲಿಲ್ಲ, ಸುಧಾರಣೆ ತರ ನಿಟ್ಟಿನಲ್ಲಿ ಯಾರೂ ಮಾಡಲಿಲ್ಲ. ಇನ್ನೊಂದು ಹೇಳಬೇಕು ರವಿಕೃಷ್ಣ ಅವರೇ, ಈ ಹಿಂದೆ ಪರಮೇಶ್ವರ್ ಗೃಹ ಸಚಿವರಾಗಿದ್ದಂಥ ಸಂದರ್ಭದಲ್ಲೂ ಒಂದು ಜೈಲಿನ ಒಳಗಡೆದು ಒಂದಷ್ಟು ವಿಡಿಯೋಗಳೆಲ್ಲ ಹೊರಗಡೆ ಬಂದಾಗ ದೇ ವರ್ ಟಾಕಿಂಗ್ ಅಬೌಟ್, ಅವ್ರು ಏನು ಮಾತಾಡ್ತಿದ್ರು ಅಂದರೆ ಜೈಲ್ ಒಳಗಡೆ ನಡೆದಿದ್ದ ವಿಡಿಯೋಗಳು ಹೊರಗಡೆ ಬಿಟ್ಟವ್ರು ಯಾರು, ಹೊರಗಡೆ ಹೆಂಗೋಯ್ತು ಅಂತ ಹೇಳ್ತಾ ಇದ್ರೆ ಹೊರತು ಜೈಲ್ ಒಳಗಡೆ ನಡೆದಿರೋದು ಈ ಥರ ನಡೆದಿದೆ ಅದಕ್ಕೆ ವಿಡಿಯೋ ಹೊರಗಡೆ ಹೋಗಿದೆ ಅಂತ ಅವ್ರ ಬಾಯಲ್ಲಿ ಬರಲಿಲ್ಲ. ಅವ್ರಿಗೆ ವಿಡಿಯೋ ಯಾರು ಹೊರಗಡೆ ಬಿಟ್ರು ಅನ್ನೋ ಟೆನ್ಷನ್ ಆಗಿತ್ತು. ಯಾರು ಅದಂದಿದ್ದು ಗೊತ್ತಿಲ್ಲ ಮಿನಿಸ್ಟರ್ ಅಲ್ವಾ? ಹೌದು, ಗೊತ್ತಿಲ್ಲ ಮಿನಿಸ್ಟ್ರಿಗೆ. ಅದಕ್ಕಿಂತ ದೊಡ್ಡದಾಗಿ ಇನ್ನೇನ್ ಯಾವ ತರಹದ ಹೊಳೆಯೋದಿಕ್ ಸಾಧ್ಯ? ಅವ್ರಿಗೆ ಅಗತ್ಯ ಇಲ್ಲ, ಕೆಲಸದ ಬಗ್ಗೆ ಕಾಳಜಿ ಇಲ್ಲ, ಬದ್ಧತೆ ಇಲ್ಲ, ಅವ್ರಿಗೆ ಯಾವ್ದು ಗೊತ್ತಿಲ್ಲ, ಅವ್ರಿಗೆ ಇಲಾಖೆಯಲ್ಲಿ ಏನ್ ನಡೀತಿದೆ ಅನ್ನೋ ಮಾಹಿತಿನೇ ಇಲ್ಲ. ಆದ್ರೆ ಅವ್ರಿಗೆ ಒಟ್ನಲ್ಲಿ ಒಂದು ಗೊತ್ತಾಯ್ತು, ಇದು ಹೇಗೋ ಹೊರಗಡೆ ಬಂದ್ಬಿಟ್ಟಿದೆ ಅನ್ನೋದು ಗೊತ್ತಾಯ್ತು. ಬರಬಾರ್ದಿತ್ತು, ಬರ್ದಿದ್ರಿಂದ ನಮ್ಗೊಂದು ಅವಮಾನ ಆಗಿದೆ ಅನ್ನೋದೊಂದು ಗೊತ್ತಾಗಿದೆ. ಎಲ್ಲವೂ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಅಷ್ಟಾದ್ರೂ ಗೊತ್ತಾಗಿದೆ. ಜೈಲುಗಳಲ್ಲಿ ಈಗ ನಿಜಕ್ಕೂ ಸುಧಾರಣೆ ಆಗಬೇಕು ಅಂದ್ರೆ ನಮ್ಮ ಸಮಾಜ ಸರಿ ಹೋಗಬೇಕು. ಪ್ರಜ್ವಲ್ ರೇವಣ್ಣ, ನನಗೆ ಇವತ್ತು ನಾವು ನೇರವಾಗಿ ಸಾಧ್ಯ ಆದ್ರೆ ನೀವು ದೇವೇಗೌಡರ ಹತ್ರ, ಪಾಪ ಅವರು ಈಗ ಬಿಡದಿ ಹೋರಾಟಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ, ದೇವೇಗೌಡರನ್ನ ಹೋಗಿ ಕೇಳ್ಬೇಕು, ಕುಮಾರಸ್ವಾಮಿ ಅವ್ರನ್ನ ಕೇಳ್ಬೇಕು. ನಾನು ಪತ್ರಕರ್ತರು ಇವರಿಬ್ಬರನ್ನು ರೇವಣ್ಣ ವಿಚಾರಕ್ಕೆ, ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಪ್ರಶ್ನೆನೇ ಮಾಡ್ತಾ ಇಲ್ವಲ್ಲ. ಇಲ್ಲಿ ತನಕ ದೇವೇಗೌಡರ ಒಂದು ಅಭಿಪ್ರಾಯವನ್ನು ಕೇಳಲಿಲ್ಲ ನಾನು ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ. ಪಾಪ ಎಲ್ಲೋ ಹತ್ಕೊಂಡ್ರು, ಅವ್ರು ಯಾರು ಅಭಿಪ್ರಾಯವನ್ನ ಕೇಳಲಿಲ್ಲ. ಆದ್ರೆ ಸಭೆಯಲ್ಲಿ ಪಾಪ ರೇವಣ್ಣನಿಗೂ ಪ್ರಜ್ವಲ್ ರೇವಣ್ಣನಿಗೂ ಅನ್ಯಾಯ ಆಗಿದೆ ಅನ್ನೋ ತರ ಕತ್ಕೊಂಡ್ರು ಅನ್ನೋದೇನೋ ನೋಡಿದೆ. ಆದ್ರೆ ಯಾರಾದ್ರೂ ಹೋಗಿ ನಿಮ್ಮ ಮೊಮ್ಮಗ ನಿಮ್ಮ ಸ್ಥಾನವನ್ನ ಬಿಟ್ಟುಕೊಟ್ಟ ಕಾರಣಕ್ಕಾಗಿ MP ಆದಂತಹ ನಿಮ್ಮ ಮೊಮ್ಮಗ ನಾನು ಹೇಳಲೇಬೇಕು, ಇಂಟರಪ್ಟ್ ಮಾಡ್ತೀನಿ. ನಾನು ಬೇರೆ ಮಾಧ್ಯಮಗಳು ಅಥವಾ ಪತ್ರಕರ್ತರು ನಾನು ಅದನ್ನ ಬದಿಗಿಟ್ಟು ಹೇಳ್ತಾ ಇದ್ದೀನಿ. ಆ ಸುದ್ದಿಯನ್ನ ಎಕ್ಸ್ಪೋಸ್ ಮಾಡಕ್ಕೆ ಪವರ್ TV ತುಂಬಾ ದೊಡ್ಡ ಮಟ್ಟದ ರಿಸ್ಕ್ ತಗೊಂಡೆ ಎಕ್ಸ್ಪೋಸ್ ಮಾಡಿದ್ದು ಸರ್. ಲೈಫ್ ಥ್ರೆಟ್ಗಳನ್ನು ಫೇಸ್ ಮಾಡಿಕೊಂಡೇ ನಾವು ಎಕ್ಸ್ಪೋಸ್ ಮಾಡಿದ್ದು. ಎಲ್ಲ ಮಾಧ್ಯಮಗಳ ಹತ್ರ ಪೆನ್ ಡ್ರೈವ್ ಇದ್ರು ಯಾವ ಮಾಧ್ಯಮಗಳು ದೇವೇಗೌಡರು ಕುಟುಂಬವನ್ನು ಟಚ್ ಮಾಡುವಂಥ ಆ ಧೈರ್ಯಕ್ಕೆ ಯಾವ ಮಾಧ್ಯಮಗಳು ಹೋಗಿರಲಿಲ್ಲ. ಸೊ ವಿ ಟುಕ್ ದಟ್ ರಿಸ್ಕ್. ಅದು ನಿಮಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಈಗಲೂ ಅಷ್ಟು ಅನೇಕ ಬಾರಿ ನಾವು ಪ್ರಶ್ನೆ ಮಾಡಿದ್ದೀವಿ. ಈ ಸುದ್ದಿಯನ್ನು ಕೂಡ ಫಸ್ಟ್ ಎಕ್ಸ್ಪೋಸ್ ಮಾಡಿದ್ದು ಪವರ್ TVನೇ. ಸುದ್ದಿ ಬಂದಿತ್ತು CCB ರೇಡ್ ಆಗಿದೆ, ಈ ತರ ಪೆನ್ ಡ್ರೈವ್ ಸಿಕ್ಕಿದೆ, ಮೊಬೈಲ್ ಸಿಕ್ಕಿದೆ ಅಂತ ಹೇಳಿ, ಬಟ್ ವಿತ್ ವಿಜುವಲ್ ಎಕ್ಸ್ಪೋಸ್ ಮಾಡಿದ್ದು ಪವರ್ TV. ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು.
ಆದ್ರೆ ನಾನ್ ಕೇಳ್ತಿದ್ದು ಇಲ್ಲಿ ಟಿವಿನಲ್ಲಿ ಕೂತ್ಕೊಂಡು ಆಂಕರ್ಗಳು ಪ್ರಶ್ನೆ ಮಾಡೋದಲ್ಲ. ಈಗ ಅನೇಕ ಪತ್ರಕರ್ತರು ಅಥವಾ ಜಿಲ್ಲಾ ಇವರು ಇರ್ತಾರೆ, ವರದಿಗಾರರು. ಇರ್ತಾರೆ. ಕುಮಾರಸ್ವಾಮಿ ಅವರು ರಾಮನಗರದಲ್ಲಿರಬಹುದು, ಮಂಡ್ಯದಲ್ಲಿರಬಹುದು, ಪತ್ರಕರ್ತರಿಗೆ ಸಿಗ್ತಾ ಇರ್ತಾರೆ. ಎಚ್ ಡಿ ದೇವೇಗೌಡರು ಸಿಗ್ತಾ ಇರ್ತಾರೆ, ರೇವಣ್ಣ ಸಿಗ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ಏನಿದು ಪ್ರಜ್ವಲ್ ರೇವಣ್ಣ, ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯವೇನು? ಈ ತರದ ಇವತ್ತು ಪೆನ್ ಡ್ರೈವ್ ಸಿಕ್ಕಿದೆ ನಿಮ್ಮ ಮೊಮ್ಮಗನ ಇದ್ರಲ್ಲ, ಪೆನ್ ಡ್ರೈವ್ ಅಲ್ಲಿ ಇವತ್ತು ಇವನೊಬ್ಬ ಪೋರ್ನೋ ಅಡಿಕ್ಟ್ ಇವನೊಬ್ಬ ನಿಜಕ್ಕೂ ಇವನಿಗೆ ಜೀವಾವಧಿ ಶಿಕ್ಷೆ ಅಂದ್ರೆ 13-14 ವರ್ಷಕ್ಕೆ ಹೊರಗ್ ಬಂದ್ಬಿಡ್ತಾನೆ. ಭಯ ಆಗುತ್ತೆ ನನಗೆ. ಹಾಗಾಗಿ ಇಂಥವ್ರಿಗೆ ನಮ್ಮ ದೇಶದಲ್ಲಿ ಕಾನೂನುಗಳನ್ನ ಬದಲಾಯಿಸಿ ಜೀವಮಾನ ಪರ್ಯಂತ, ಜೀವಾವಧಿ ಅಂದ್ರೆ ಅವರು ಜೀವ ಇರುವ ಪರ್ಯಂತವೂ ಜೈಲಿನಲ್ಲಿ ಇಡುವಂತ ವ್ಯವಸ್ಥೆ ಆಗಬೇಕು. ಈಗ 14 ವರ್ಷ, ಅದೇ 14 ವರ್ಷ, ಅದ್ರಲ್ಲಿ ಸನ್ನಡತೆ ಅಂತೇಳಿ 7-8 ವರ್ಷಕ್ಕೆಲ್ಲ ಇವರಿಗೆ ಪೆರೋಲ್ ಮೇಲೆ ಬಿಡೋದಕ್ಕೆ ಶುರು ಮಾಡ್ತಾರೆ. ಇವ್ರು 14 ವರ್ಷ ಗರಿಷ್ಠ ಶಿಕ್ಷೆ ನಮ್ಮ ದೇಶದಲ್ಲಿ ಇರುವಂತದ್ದು. 14 ವರ್ಷಕ್ಕೆ ಮೀರಿದ ಶಿಕ್ಷೆ ಅಂದ್ರೆ ಅದು ಗಲ್ಲು ಶಿಕ್ಷೆ. ಆದ್ರೆ 14 ವರ್ಷ ಗರಿಷ್ಠ ಶಿಕ್ಷೆ, ಅದರಲ್ಲಿ 7-8 ವರ್ಷ ಆದ್ಮೇಲೆ ಸನ್ನಡತೆ, ಗುಡ್ ಬಿಹೇವಿಯರ್ ಅಂತ ಹೇಳಿ ಇವ್ರಿಗೆ ಪೆರೋಲ್ ಮೇಲೆ ಬಿಡೋಕೆ ಶುರು ಮಾಡ್ತಾರೆ. ಹಾಗಾಗಿ ಇಂತಹ ಪ್ರಕರಣಗಳಾಗಬಾರದು. ಜೀವಾವಧಿ ಅಂದ್ರೆ ಜೀವಾವಧಿನೇ ಕೊಟ್ಟಿರೋದು, ಆತ ಜೀವ ಇರೋವರೆಗೂ ಜೈಲಲ್ಲೇ ಇರಬೇಕು. ಈಗ ಅದೇ ಶಿಕ್ಷೆ ಕೊಟ್ಟರು ಆಗಿಲ್ಲ. ನಿಮಗೆ ತಪ್ಪು ಮಾಹಿತಿ ಇದೆ. ಜೀವಾವಧಿ ಅಂದ್ರೆ ನಮ್ಮ ದೇಶದಲ್ಲಿ ಗರಿಷ್ಠ 14 ವರ್ಷ ಶಿಕ್ಷೆ ಅಷ್ಟೇ ಸರ್. ಇವಾಗ ನನ್ನ ಮಾಹಿತಿ ಕರೆಕ್ಟ್ ಆಗಿದೆ ಸರ್. ಆತ ಜೀವ ಇರೋವರೆಗೂ ಕೂಡ ಜೈಲಿನಲ್ಲೇ ಇರಬೇಕು. ಸರಿ, ಈಗ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನಿಮ್ಮಪ್ಪ ವರದಿಗಾರರನ್ನ, ದೇವೇಗೌಡರನ್ನ ಯಾವ ಪ್ರಶ್ನೆ ಮಾಡ್ತಾರೆ? ಮಾಡ್ಬೇಕು ಸರ್. ಖಂಡಿತ ನಾವು ಪ್ರಶ್ನೆ ಮಾಡಿದೀವಿ ಸರ್, ಖಂಡಿತ ಪ್ರಶ್ನೆ ಮಾಡಿದೀವಿ. ಇಟ್ ಇಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಇಟ್ ಇಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಸರ್. ಪತ್ರಕರ್ತರು ಜನ, ಒಂದ್ ಹೇಳ್ತೀನಿ ಕೇಳಿ, ಅವ್ರನ್ನ ವೋಟ್ ಹಾಕಿ ಗೆಲ್ಸಿರೋ ಜನನೂ ಎಲ್ಲಿ ಹೆಜ್ಜೆಗೆ ಸಿಕ್ದಾಗ್ಲೂ ಪ್ರಶ್ನೆ ಮಾಡ್ಬೇಕು. ಆ ಇಡೀ ಕುಟುಂಬವನ್ನ ವೋಟ್ ಹಾಕಿ ಗೆಲ್ಸಿರೋರು ಅವರು ಪ್ರಶ್ನೆ ಮಾಡ್ಬೇಕು ಸರ್. ಬರೀ ಪತ್ರಕರ್ತರ ಕೆಲಸ ಅಲ್ಲ ಅದು. ಇಲ್ಲ, ಪತ್ರಕರ್ತರದ್ದು ಜವಾಬ್ದಾರಿ ಇದೆ, ಜನರ ಜವಾಬ್ದಾರಿ ಬೇರೆ ತರಕ್ಕಿದೆ. ಹಾಗಾಗಿ ಆದ್ರೆ ನಾನ್ ಕೇಳ್ತಿರೋದು ನಿಮ್ಗೆ ಇನ್ನೂ ಬಹುಶಃ ಅರ್ಥ ಆಗಿಲ್ಲ. ದೇವೇಗೌಡರಿಗೆ ಇಲ್ಲಿ ತನಕ ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ ಯಾವ್ದಾದ್ರು ಒಬ್ಬ ಪತ್ರಕರ್ತರು ಕೇಳಿದ್ದನ್ನ ನಾನು ನೋಡಿಲ್ಲ ಅಷ್ಟೇ ಸರ್. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಸುದ್ದಿ ಮಾಡೋದಕ್ಕೆ ತಯಾರಿಲ್ದೇ ಇರೋ ಮಾಧ್ಯಮಗಳು ಯಾವ ರೀತಿ ಪತ್ರಕರ್ತರು ಹೋಗಿ ಪ್ರಶ್ನೆ ಮಾಡ್ತಾರೆ ನೀವು ಅರ್ಥ ಹೇಳಿ. ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳ್ತೀರಾ ನೀವು ಒಂದ್ ರೀತಿನಲ್ಲಿ? ನಾನ್ ಹೇಳ್ತಾ ಇಲ್ಲ ಸರ್, ದಟ್ ಇಸ್ ನಾಟ್ ಮೈ ಸುದ್ದಿ ಅಲ್ಲ. ನೀವೀಗ ಸುದ್ದಿ ಅಲ್ಲ, ನಾನು ಸುದ್ದಿ ಏನಂದ್ರೆ ನೀವು ಸುದ್ದಿ ಮಾಡಲು ಸಿದ್ಧವಿಲ್ಲದವರು ಯಾವ ಕಾರಣಕ್ಕಾಗಿ ಸಿದ್ಧ ಇಲ್ಲ. ಸತ್ಯ ಹೇಳೋದಕ್ಕೆ ನೀವು ಸತ್ಯನ ಹೊರಗಿಟ್ವಿ, ಬೇರೆ ಯಾರು ಇಲ್ಲ ಅಂದಾಗ ಈ ತರ ಮಾಧ್ಯಮಗಳು ಸತ್ಯವನ್ನ ಹೊರಗಿಡೋದಿಕ್ಕೆ, ಸತ್ಯವನ್ನ ಜನರ ಮುಂದೆ ಇಡೋದಿಕ್ಕೆ ಅಂಜದಂತವ್ರು ಅವ್ರ ಮಾಧ್ಯಮಗಳು ಹೇಗಾಗ್ತಾರೆ? ಆ ಡಿಸಿಷನ್ ನಾನು ಜನಗಳಿಗೆ ಬಿಡ್ತೀನಿ ಸರ್. ಅದಕ್ಕೆ ನಮ್ಮ ಪ್ರಶ್ನೆ ಜನಗಳಿಗೆ ಬಿಡ್ತೀನಿ. ಎಸ್ ಪವನ್, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ಹಾ ಮೇಡಮ್, ಈಗ ಯಾವುದೇ ಒಂದು ಅಕ್ರಮಗಳಾಗ್ಲಿ ನಡಿಬೇಕಾದ್ರೆ ಅಲ್ಲಿನ ಚೀಫ್ ಸೂಪರಿಂಟೆಂಡೆಂಟ್ಗೆ ಮೇಡಮ್ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಪವನ್, ಹೇಳಿ. ಹಲೋ ಪವನ್, ಕೇಳಿಸ್ತಿದೆ ಹೇಳಿ. ಈ ಏನು ಒಟ್ಟಾರೆ ಅಕ್ರಮಗಳಿದೆ. ಮೇಡಮ್, ಈಗ ಈ ಮೊಬೈಲ್ ಫೋನ್ಗೆ ಸಂಬಂಧಪಟ್ಟಂಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದೇ ರೀತಿ ಮೊಬೈಲ್ ಫೋನ್ಸ್ಗೆ ನಮ್ಮಲ್ಲಿ ನಮ್ಮ ಕಾರಾಗೃಹ ನಿಯಮದಲ್ಲಿ ಅವಕಾಶಗಳಿಲ್ಲ. ನಮ್ಮಲ್ಲೇ ಒಂದಷ್ಟು ಬೂತ್ಗಳಿರ್ತದೆ, ಒಂದು 10 ಬೂತ್ ಅಷ್ಟು ಅಲ್ಲಿನ ಸಾಂದ್ರತೆ, ಅಲ್ಲಿ ಇರ್ತಕ್ಕಂಥ ಇನ್ಮೆಂಟ್ಸ್ಗಳು ಏನಿರ್ತಾರೆ ಅದು ಆಧಾರದ ಮೇಲೆ ಒಂದಷ್ಟು ಬೂತ್ಗಳಿರ್ತವೆ. ಒಂದು ಅಡ್ಮಿಷನ್ ಆದಂಥ ಸಂದರ್ಭದಲ್ಲಿ ಒಂದು 3 ನಂಬರ್ನ ಕೇಳ್ತಾರೆ. ಅವ್ರ ಲಾಯರು ಮತ್ತು ಅವ್ರ ರಕ್ತ ಸಂಬಂಧಿ ಆಗಿರ್ಬೋದು, ಅವ್ರ ಮನೆಯವ್ರನ್ನಾಗಿರ್ಬೋದು. ಮುಂದಿನ ಕೇಸ್ ಏನು ನಡೀತಾ ಇರ್ತದೆ ವಿಚಾರ ಮಾಡೋಕ್ಕೋಸ್ಕರ ಇವಾಗ ಒಂದು ದಿನ ಬಿಟ್ಟು ಒಂದು ದಿನ 16ರಿಂದ 20 ನಿಮಿಷಗಳ ಕಾಲ ಒಂದೊಂದು ಫೋನ್ ಮಾಡೋಕ್ಕೆ ಅವಕಾಶ ಇರ್ತದೆ ಒಳಗಿರ್ತಕ್ಕಂಥ ಬಂದಿಗಳಿಗೆ. ಸಜಾ ಬಂದಿ ಆಗಿರ್ಬೋದು ಮತ್ತು ವಿಚಾರಣಾಧೀನ ಬಂದಿಗಳಾಗಿರ್ಬೋದು, ಯಾರಿಗೆ ಆದ್ರೂ ಈ ಮೊಬೈಲ್ ಫೋನ್ಸ್ಗೆ ಯಾವುದೇ ರೀತಿ ಪ್ರಾವಿಷನ್ಸ್ ಇರಲ್ಲ. ಆಮೇಲೆ ಜೊತೆಗೆ ಇಲ್ಲಿ ಈ ಹಿಂದೆ NDPS ಏನು ಆ್ಯಕ್ಟಲ್ಲಿ ಸಾಕಷ್ಟು ಕೇಸ್ಗಳನ್ನ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಅವು ಕೂಡ ಒಂದೂ ಅಲ್ಲಿ ಇನ್ನೂ ಇದಾಗಿಲ್ಲ. ಪ್ರತಿ ಬಾರಿ ಮೀಟಿಂಗಲ್ಲೂ ಅದೊಂದು ಅಜೆಂಡವಾಗಿ, ಅದೊಂದು ವಸ್ತು ವಿಷಯವಾಗಿ ಪ್ರತಿ ಬಾರಿ ಕಲಮಲ್ಲಿ ಅದು ಇದ್ದೇ ಇರ್ತದೆ. ಯಾವುದು ಪರಿಣಾಮಕಾರಿಯಾಗಿ ಕೆಲಸ ಆಗ್ತಾ ಇಲ್ಲ. ಸ್ಥಳೀಯ ಪೊಲೀಸರಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ ಪೊಲೀಸ್ ಯೂನಿಟ್ಟು ಸಪ್ರೇಟು, ನಮ್ಮ ಪ್ರಿಸನ್ ಯೂನಿಟೇ ಸಪ್ರೇಟ್ ಆಗುತ್ತೆ. ಆದರೂ ಆ ಪೊಲೀಸ್ ಇಲಾಖೆ ಹಿಡಿತದಲ್ಲಿ ನಮ್ಮ ಎಲ್ಲ ಕಾರಾಗೃಹಗಳು ಬರೋದ್ರಿಂದ ಸ್ಥಳೀಯ ಪೊಲೀಸರಾಗಿರ್ಬೋದು ಮತ್ತು ಇಲ್ಲಿ ನಮ್ಮಲ್ಲಿ ಕಾರಾಗೃಹದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಪ್ರಾಮಾಣಿಕವಾಗಿ ಒಂದಷ್ಟು ನಮ್ಮ ಜವಾಬ್ದಾರಿನ ಅರ್ತು ಕೆಲಸ ಮಾಡಿದ್ದೇ ಆದರೆ ಸಮಾಜಕ್ಕೆ ಒಂದೊಳ್ಳೆ ಆರೋಗ್ಯಕರ ವಾತಾವರಣವನ್ನು ನಿರ್ಮಾಣ ಮಾಡ್ಬೋದು. ಅದೆಲ್ಲ ನಂತರದಲ್ಲಿ ಎಷ್ಟೇ ಯಾರನ್ನೇ ಏನೇ ಬಾಯಿ ಬಡ್ಕೊಂಡ್ರು ನಾವು ಈ ರೀತಿಯ ಇದನ್ನು ಬದಲಾವಣೆ ತರಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿನ ಅರ್ತು
ಈ ಕೆಲಸ ಮಾಡಿದ್ರೆ ಈ ರೀತಿ ಪ್ರಕರಣಗಳು ಹೊರಬರೋದು ಕಮ್ಮಿ ಆಗುತ್ತೆ ಅಂತ ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆಲ್ರೈಟ್, ಸಂಗ್ರಾಮ್ ಸರ್, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್, ಏನು ಹೇಳಕ್ ಇಷ್ಟಪಡ್ತೀರಿ ಒಟ್ಟಾರೆಯಾಗಿ ಈ ಪ್ರಕರಣದ ಬಗ್ಗೆ, ಈ ವ್ಯವಸ್ಥೆ ಬಗ್ಗೆ? ನೋಡಿ ಮೇಡಮ್, ಅವ್ರು ಹೇಳ್ದಂಗೆ ಸಾಹೇಬ್ರು ಹೇಳಿದ್ರು, ಇದರಲ್ಲಿ ಅಕಾರ್ಡಿಂಗ್ ಟು ಜೈಲ್ ಮ್ಯಾನ್ಯಲ್ಲು ಇದಿಲ್ಲ, ಏನು ಫೆಸಿಲಿಟೀಸ್ ಯಾವುದು ಹೌದು. ಆದರೆ ಈಗ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಈಗ ಅಲ್ಲಿ ಫ್ರಂಟ್ ಮೇನ್ ಗೇಟಿಂದ ಒಳಗಡೆ ಮೇ ಬಿ ಅವರು ಜೈಲ್ ಮ್ಯಾನ್ಯುಯಲ್ನ ಅಪ್ಡೇಟ್ ಮಾಡಿರ್ಬೋದೇನೋ, ಅಪ್ಡೇಟೆಡ್ ವರ್ಷನ್ ಜೈಲ್ ಮ್ಯಾನ್ಯುಯಲ್ ಇರ್ಬೋದೇನೋ. ಇದು ಜೈಲಲ್ಲ ಮಾಡಿದ್ದಾರೆ, ಫೋನ್ ಎಲ್ಲ ಕೊಟ್ಟಿರ್ತಾರೆ. ಈಗ ಅದೇ ಸರ್, ಅಪ್ಡೇಟೆಡ್ ವರ್ಷನ್ ಇದು ಇಲ್ಲ ಕೊಟ್ಟಿದ್ದಾರೆ. ಜೈಲಲ್ಲಿ ಒಂದು ಟೆಲಿಫೋನ್ ಬೂತೇ ಇದೆ ಅಲ್ಲಿ. ಹ್ಞೂ ಸರ್, ಇದು ನೆಕ್ಸ್ಟ್, ಇದನ್ನ ಈ ಜನ್ಸಿಗಳು ಅಂತ ಇಲ್ವಾ, ಇದು ನೆಕ್ಸ್ಟ್ ಜನರೇಷನ್ ಅಪ್ಡೇಟೆಡ್ ವರ್ಷನ್. ಪರಪ್ಪನ ಅಗ್ರಹಾರನು ಅಪ್ಡೇಟೆಡ್ ವರ್ಷನ್ ಆಗ್ತಾ ಇದೆ. ಅಪ್ಡೇಟ್ ವೈ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀಡ್ ಮನಿ, ಬಿಕಾಸ್ ದೇ ನೀಡ್ ಮನಿ. ಮನಿ ಬೇಡ, ಇಟ್ಸ್ ಕ್ವಶನ್ ಆಫ್ ಮನಿ ಗಿನಿ ಎಲ್ಲ ಇದ್ದೇ ಇರುತ್ತೆ. ಅದು ದಟ್ ಇಸ್ ಸೆಕೆಂಡ್ರಿ. ಡೆಫಿನೆಟ್ಲಿ ಇಟ್ ಇಸ್ ನಾಟ್ ದ ಕ್ವೆಶ್ಚನ್ ಆಫ್ ಇಂಟಿಗ್ರಿಟಿ ಸರ್, ಇಟ್ ಇಸ್ ದ ಕ್ವೆಶ್ಚನ್ ಆಫ್ ಕರಪ್ಷನ್, ಮನಿ ಅಂಡ್ ದಟ್ಸ್ ಆಲ್. ಅದು ಕರಪ್ಷನ್ ಅಂತ ಹೇಳಬೇಕು ನಾವು. ಅದು ಏನಾಗುತ್ತೆ, ಅವ್ನು ಬರ್ತಾನೆ, ನಾವೆಲ್ಲ ಮೊದಲೇ ಲೀಸ್ಟ್ ಕೊಟ್ಟಿರ್ತೀವಿ. I served for 2 years in the Parappana Agrahara. You know that? The difficulties what we have faced in Parappana Agrahara, ನಮಗೆ ಗೊತ್ತಿದೆ ನಮಗೆ. ಆದರೆ we went up to Supreme Court and we got the case acquitted. See, ಆಗ ಏನಾಗುತ್ತೆ, ಈಗ ಟೆಲಿಫೋನ್ ಬೂತ್ ಹತ್ರ ಹೋಗ್ತಾರೆ, ನಾವು ಮೊದಲೇ ರಿಕ್ವಿಸಿಷನ್ ಕೊಟ್ಟಿರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಕೋರ್ಟಿಂದ ನಾವು ಪರ್ಮಿಷನ್ ತೊಗೊಂಡಿರ್ತೀವಿ. ಇವತ್ತು ನಮ್ಮ ತಂದೆ ತಾಯಿಯವರಿಗೆ ನಮ್ಗೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಮ್ಮ ಅಡ್ವೊಕೇಟ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೋರ್ಟ್ ಪರ್ಮಿಷನ್ ಕೊಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಜೈಲಲ್ಲಿ ಒಂದು ಬೂತ್ ಇದೆ, ಟೆಲಿಫೋನ್ ಬೂತ್ ಇದೆ. ಆ ಟೆಲಿಫೋನ್ ಬೂತ್ ಹತ್ರ ಹೋಗೋದು, ಯಾರಿಗಪ್ಪ ಕಾಂಟ್ಯಾಕ್ಟ್ ಮಾಡ್ತೀಯ, ಇಂತಿಂಥವ್ರು ನಂಬರು ಗಿಮ್ಮರು ಮತ್ತು ಹೆಸರುಗಳೆಲ್ಲ ಬರ್ತಾರೆ. ಅದರಲ್ಲಿ ಅವ್ರಿಗೆ ಟೈಮ್ ಕೊಟ್ಟಿರ್ತಾರೆ, 3 ಮಿನಿಟ್ಸು ಇಲ್ಲಾಂದರೆ 5 ಮಿನಿಟ್ಸು ಅಂತ ಹೇಳಿದ್ರೆ ಅದರಲ್ಲಿ ಮಾತಾಡ್ಬೋದು. ಇಲ್ಲ, ಇದು ನೀವು ಹೇಳಿದ್ರೆ ಅಪ್ಡೇಟು ಅಂತ ಹೇಳಿದ್ರೆ ಅಪ್ಡೇಟು ಟೆಲಿಫೋನ್ ಬೂತ್ ಅದರಲ್ಲಿ ಮೇ ಬಿ ರವಿಕೃಷ್ಣ ಸರ್, ನಂಗೆ ಏನ್ ಅನ್ಸುತ್ತೆ ಗೊತ್ತಾ, ಪ್ರಜ್ವಲ್ ರೇವಣ್ಣನ ನೋಡಿ ಅಲ್ಲಿನ ಜೈಲ್ ಅಧಿಕಾರಿಗಳು ಅಪ್ಡೇಟ್ ಆಗ್ತಾ ಇದಾರೋ ಏನೋ ಗೊತ್ತಿಲ್ಲ ನನಗೆ. ಇಲ್ಲ ಮೊದಲೇ ಟೆಲಿಫೋನ್ ಅಲ್ಲೇ ಅಲ್ಲಲ್ಲ ಅವರು, ಅಥವಾ ಅವನ ಚಟ ಅಲ್ಲಿ ಇರೋರ್ಗೂ ಹಚ್ಕೊಂಡಿದ್ಯೋ ಏನೋ ಗೊತ್ತಿಲ್ಲ ನಂಗೆ. ನೀವು ಸಿಂಧೂರ, ನೀವು ವ್ಯಂಗ್ಯವಾಗಿ ಹೇಳಿದ್ದು ಸಂಗ್ರಾಮ್ ಸಿಂಗ್ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಇದು ಅಪ್ಡೇಟ್ ದುಡ್ಡಿರೋರ್ಗೆ ಅಪ್ಡೇಟೆಡ್ ಇದೆ ಯಾವಾಗಲೂ. ಅವ್ರಿಗೆ ಹೊಸ ಹೊಸ ಫೆಸಿಲಿಟಿ ಸಿಗ್ತಾ ಇದೆ. ಮತ್ತೆ ಪ್ರಜ್ವಲ್ ರೇವಣ್ಣನ ಗುಲಾಮರಲ್ಲ ಜೈಲು ಸಿಬ್ಬಂದಿ, ಪ್ರಜ್ವಲ್ ರೇವಣ್ಣನ ಹಣದ ಗುಲಾಮರಾಗಿದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಹತ್ರ ಮಾತ್ರ ಹಣ ಇಲ್ಲ, ಈ ತರದ ಹಣ ಅನೇಕ ನೂರಾರು ಖೈದಿಗಳ ಹತ್ರ ಇದೆ. ಹಾಗಾಗಿ ಜೈಲಲ್ಲಿ ಡ್ರಗ್ಸು ಸಿಗ್ತಾ ಇದೆ, ಬೇರೆ ಬೇರೆ ರೀತಿಯ ಅವರ ಕಾಮವನ್ನು ಸಂತೃಪ್ತಿ ಪಡಿಸ್ಕೊಳ್ಳುವಂತಹ ಸೌಲಭ್ಯಗಳು ಸಹ ಜೈಲಲ್ಲಿ ಇವತ್ತು ಸಿಗ್ತಾ ಇದೆ. ಇದನ್ನ ನಾವು ತಿಳ್ಕೊಳ್ಬೇಕು. ಎಲ್ಲಾ ತರಹದ ಹೆಂಡ ಸಿಗುತ್ತೆ, ಸಾರಾಯಿ ಸಿಗುತ್ತೆ, ವಿಸ್ಕಿ ಸಿಗುತ್ತೆ, ನಿಮ್ಗೆ ಎಲ್ಲಾ ತರಹದ್ದು ಸಿಗುತ್ತೆ, ಬೇಕಾದ ರೀತಿಯ ಸಿಗುತ್ತೆ. ನಿಮ್ಮ ಹತ್ರ ದುಡ್ಡಿರ್ಬೇಕು ಸರ್. ಹೊರಗಡೆ ಇದ್ರೆ ಟೆನ್ಷನ್ ಸರ್, ಹೊರಗಡೆ ಇದ್ರೆ ಟೆನ್ಷನ್, ಹೊರಗಡೆ ಇದ್ರೆ ಆನ್ಸರಬಲ್, ಒಳಗಡೆ ಇದ್ರೆ ಯಾವ ಆನ್ಸರಬಲ್ ಇಲ್ಲ, ಕದ್ದು ಮುಚ್ಚಿ ಎಲ್ಲ ಸಿಕ್ಬಿಡುತ್ತೆ, ದುಡ್ಡು ಒಂದು ಕೊಡ್ಬೇಕಷ್ಟೇ. ಹೌದು, ಅದಕ್ಕೆ ಈಗ ಜೈಲು ಸಿಬ್ಬಂದಿಯ ಸುಧಾರಣೆ ಆಗ್ಬೇಕು. ಮೊದಲು ಜೈಲು ಖೈದಿಗಳ ಸುಧಾರಣೆ ಅಲ್ಲ, ಜೈಲು ಸಿಬ್ಬಂದಿಯ ಸುಧಾರಣೆ. ಆಮೇಲೆ ಇಲ್ಲಿ ಮಿನಿಸ್ಟರ್ಗಳ ತನಕವೂ ಹೋಗುತ್ತೆ. ಅದು ದೊಡ್ಡ ದೊಡ್ಡ ಮನುಷ್ಯರಿಗೆ ಈ ತರ ಸೌಲಭ್ಯ ಕೊಡಬೇಕು ಅಂದ್ರೆ ಕೇವಲ ಅಧಿಕಾರಿಗಳನ್ನಷ್ಟೇ ಅಲ್ಲ, ಮಿನಿಸ್ಟರ್ಗಳಿಗೂ ಲಂಚ ಕೊಡಬೇಕಾಗುತ್ತೆ. ಇದು ವಾಸ್ತವ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಇಲ್ಲಿವರೆಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ನಾನು ಒಂದೇ ಒಂದು ಕ್ವೆಶ್ಚನ್ ಇಡಕ್ಕೆ ಇಷ್ಟಪಡ್ತೀನಿ. ಜೈಲಿನ ಅಧೀಕ್ಷಕರು ಇರ್ಬೋದು ಅಥವಾ ಜೈಲಿನ ಒಳಗಡೆ ಕೆಲಸ ಮಾಡೋ ಸಿಬ್ಬಂದಿ ಇರ್ಬೋದು, ನೀವು ಅಲ್ಲಿ ಖೈದಿಗಳನ್ನ ಸುಧಾರಣೆ ಮಾಡಿ ಅವ್ರ ಮನಸ್ಥಿತಿಯನ್ನ ಬದಲಾವಣೆ ಮಾಡಿ ಹೊರಗೆ ತರಬೇಕೆ ಹೊರತು ನೀವೇ ನಿಮ್ಮಗಳನ್ನ ನೀವೇ ಮಾರ್ಕೊಂಡು ಇಂಥ ಕೃತ್ಯಗಳನ್ನು ಮಾಡೋದಿದ್ದಿಲ್ಲ. ಇಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ನಾನು ಒಂದು ಪ್ರಶ್ನೆ ಇಡಕ್ಕೆ ಇಷ್ಟಪಡ್ತೀನಿ. ಪ್ರಜ್ವಲ್ ರೇವಣ್ಣ ಎಷ್ಟೋ ಹೆಣ್ಮಕ್ಳ ಅತ್ಯಾಚಾರ ಮಾಡಿ ಅವರ ಜೀವ ಹಿಂಡಿ ಅವ್ರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜ್ ಹಾಕಿ ಅವನಂತ ಕೆಲಸ ಮಾಡಿ ಒಳಗಡೆ ಹೋಗಿದ್ದಾನೆ. ಅಂಥವ್ನಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಲ್ಲ, ಇದೇ ಪ್ರಜ್ವಲ್ ರೇವಣ್ಣನಂತವ್ರು ನಾಳೆ ಯಾರಾದರೂ ಇಲ್ಲಿ ಜೈಲಿನ ಅಧೀಕ್ಷಕರು ಯಾರು ಇದ್ದಾರೆ ಸರ್, ಅಲ್ಲಿ ಒಳಗಡೆ ಸಿಬ್ಬಂದಿ ಯಾರಿದ್ದಾರೆ, ಅವ್ರ ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಇದೇ ತರ ಕೆಲಸ ಮಾಡಿ ಒಳಗಡೆ ಬಂದ್ರೆ ಡು ದೇ ಸಪೋರ್ಟ್ ದೆಮ್ ಇನ್ ದ ಸೇಮ್ ವೇ? ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಮನೆ ಹೆಣ್ಮಕ್ಳಿಗೆ ಇದೇ ರೀತಿ ಅನ್ಯಾಯ ಆಗಿದ್ದಿದ್ರೆ ನೀವು ಅಂತ ಅಪರಾಧಿಯನ್ನ, ಆರೋಪಿಯನ್ನ ಇದೇ ರೀತಿ ಫೆಸಿಲಿಟಿಗಳನ್ನ ಕೊಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಿದ್ರಾ ಅಂತ ಯೋಚನೆ ಮಾಡಿ. ಸಾಕು, ಇನ್ನೇನು ಯೋಚನೆ ಮಾಡಿ. ಅಷ್ಟು ಬೇಕಾದ್ರೆ ಏನಾದ್ರೂ ಇತ್ತು ಅಂದ್ರೆ ಅಷ್ಟನ್ನು ಯೋಚನೆ ಮಾಡಿ. ಅಂಡ್ ಇದ್ರ ಬಗ್ಗೆ ಅಲೋಕ್ ಕುಮಾರ್ ಅವರೇ, ನಿಮ್ಮ ಪ್ರಯತ್ನಗಳು ಗೊತ್ತಾಗಿದೆ, ಆದ್ರೆ ಇನ್ನೂ ಸ್ಟ್ರಿಕ್ಟ್ ಆಗಬೇಕು. ಗೃಹ ಇಲಾಖೆ ಪ್ರಿಯಾಂಕ್ ಖರ್ಗೆ ಅವರೇ, ದಯವಿಟ್ಟು ಸ್ವಲ್ಪ ಇನ್ನೊಂಚೂರು ಗಮನ ಕೊಡಿ. ಇದ್ರ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನು ಬದಿಗಿಟ್ಟು ಇಂಥದ್ರ ಬಗ್ಗೆ ಗಮನ ಕೊಡಿ. ಅಂಡ್ ನಾಚಿಕೆ ಮಾನ ಮರ್ಯಾದೆಯವರು ಇರೋರು ಯಾರು ಈ ತರ ನಡ್ಕೊಳ್ಳೋದು ಇಲ್ಲ. ಅದು ಜೈಲಿನ ಸಿಬ್ಬಂದಿ ಆಗಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣನಂತಹ ಎಷ್ಟೋ ಜನ ಅಪರಾಧಿಗಳು ಈ ತರ ಕೃತ್ಯಗಳನ್ನ ಮಾಡ್ತಾ ಇದ್ದವ್ರು ಇರ್ಬೋದು.
ಇದೆಲ್ಲ ಕೃತ್ಯಗಳನ್ನ ಪವರ್ ಟಿವಿ ಎಕ್ಸ್ಪೋಸ್ ಮಾಡಿದೆ. ರಾಜ್ಯದ ಜನ ಇನ್ನು ಮುಂದೆ ಡಿಸೈಡ್ ಮಾಡಬೇಕು. ಜೊತೆಗೆ ವ್ಯವಸ್ಥೆ ಬದಲಾಗಿಲ್ಲ ಅಂತಂದ್ರೆ ಜೈಲು ಯಾಕ್ರಿ ಬೇಕು? ಒಂದು ಕೆಲಸ ಮಾಡಿ, ದುಡ್ಡಿರೋರ್ಗೊಂದು ಒಂದು ಸೆಪ್ರೇಟ್ ಜೈಲ್ ಮಾಡಿಬಿಡಿ, ದುಡ್ಡು ಇಲ್ದಿರೋರ್ಗೊಂದು ಜೈಲ್ ಮಾಡಿ, ಒಂದು ಹೊರಗಡೆ ಒಂದು ಬೋರ್ಡ್ ಹಾಕಿ, ಇಂತಿಂಥ ಇಷ್ಟು ದುಡ್ಡಿರೋರ್ಗೆ ಇಂತಿಂಥದಕ್ಕೆ ನಾವು ಫೆಸಿಲಿಟಿ ಕೊಡ್ತೀವಿ ಅಂತ. ದಟ್ ವಿಲ್ ಬಿ ಈವನ್ ಮೋರ್ ಬೆಟರ್. ನಾಚಿಕೆಗೇಡಿನ ವಿಚಾರಗಳು ಇದು ಅಂತ ಹೇಳ್ತಾ ಇವತ್ತಿನ ಡಿಬೇಟ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ನಮ್ಮದು